ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿ ಶ್ರುತಿಮತಿನಿಯತಜ್ಞಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಮಿಕಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪುರುಷೋತ್ತಮ ಯೋಗದಲ್ಲಿ ಬರುವ ಕೆಲವು ಸಂಗತಿಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಕೃಷ್ಣ ಪರಮಾತ್ಮ ಜೀವರಾಶಿಗಳನ್ನು ತನ್ನ ಅಂಶ ಅಂತ ವಿವರಣೆ ಕೊಟ್ಟ. ಅಂಶ ಅನ್ನುವ ಪದಕ್ಕೆ ಅಭಿಪ್ರಾಯ ಎಲ್ಲ ಜೀವರು ಕೂಡ ನನ್ನದೇ ಪ್ರತಿಬಿಂಬರಾಗಿದ್ದಾರೆ ಅಂತ ಅನುಸಂಧಾನ ತರಿಸಿದ. ನನ್ನದೇ ಪ್ರತಿಬಿಂಬರಾಗಿದ್ದಾರೆ ಎಂದಾಗ ಅದರಲ್ಲೂ ಎರಡು ಥರ ಇದೆ. ಸೋಪಾಧಿಕ ನಿರುಪಾಧಿಕ ಅಂತೆಲ್ಲ ವೇದಾಂತಗಳು ಹೇಳ್ತಾವೆ. ಸದ್ಯದಲ್ಲಿ ಒಂದು ವಿವರಣೆ ಮಾಡಿಕೊಂಡ್ವಿ. ಇಂದ್ರ ಚಾಪೋ ರವೇರೆಥ. ಜೀವಾತ್ಮರಾದ ನಾವೆಲ್ಲ ಕಾಮನ ಬಿಲ್ಲು ಇದ್ದಂತೆ, ಭಗವಂತ ಸೂರ್ಯನಿದ್ದಂತೆ, ಯಾವಾಗಲೂ ಸೂರ್ಯನಿಗೆ ಅಧೀನವಾಗಿ ಕಾಮನ ಬಿಲ್ಲು ಇರ್ತದೆ. ಹೇಗೋ ಜೀವಾತ್ಮನೂ ಕೂಡ ಭಗವಂತನಿಗೆ ಅತ್ಯಂತ ಅಧೀನವಾಗಿರ್ತಾನೆ ಅಂತ ಅಭಿಪ್ರಾಯವನ್ನ ಅನುಸಂಧಾನ ಮಾಡಿಸಿದರು. ಇದೇ ಮಮೈವಾಂಶೋ ಜೀವಲೋಕೆ ಅನ್ನೋದರ ಅಭಿಪ್ರಾಯ. ಅದಾದ್ಮೇಲೆ ಕೃಷ್ಣ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ನಿನ್ನೆ ಹೇಳುವಾಗ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಂತ ಆ ಮಾತನ್ನು ಅನುಸಂಧಾನಕ್ಕೆ ತಂದ್ವಿ. ಹೊರಗಡೆಯಲ್ಲಿ ಸೂರ್ಯ, ಚಂದ್ರ ಹಾಗೂ ಬೆಂಕಿ ಇವರೆಲ್ಲರೂ ಕೂಡ ಬೆಳಗುತ್ತಾರೆ ಹಾಗೂ ವಸ್ತುಗಳನ್ನು ಬೇಯಿಸ್ತಾರೆ. ಬೆಂಕಿಯಲ್ಲಿಟ್ಟರೆ ಅದು ಬೇಯ್ತದೆ. ಸೂರ್ಯ ಚೆನ್ನಾಗಿ ಎಲ್ಲರಿಗೂ ಬೆಳಕು ನೀಡ್ತಾನೆ. ಚಂದ್ರ ಔಷಧಿಗಳ ವನಸ್ಪತಿಗಳನ್ನು ಉತ್ಪತ್ತಿ ಮಾಡ್ತಾನೆ. ಆದರೆ ಅವರು ಯಾರೂ ಸ್ವತಂತ್ರರಲ್ಲ ಅಂತ ಚಿಂತನೆ ಮಾಡಬೇಕಂತ. ಅದನ್ನು ನಾವು ನಿನ್ನೆ ನೋಡಿದ್ವಿ. ಸೂರ್ಯ ಶಶಾಂಕ ಪಾವಕ. ಸೂರ್ಯ ಅಂದರೆ ಹೊರಗಡೆಯಲ್ಲಿ ಬೆಳಗ್ತಾ ಇರುವಂತಹ ಸೂರ್ಯ, ಎಲ್ಲರಿಗೂ ಪರಿಚಯ ಇದ್ದೇ ಇದೆ. ಶಶಾಂಕ ಅಂದರೆ ಚಂದ್ರ, ಪಾವಕ ಅಂದರೆ ಅಗ್ನಿ ಅಂತ ಅರ್ಥ. ಮನೆಯಲ್ಲಿ ಅಗ್ನಿ ಇಲ್ಲ ಅಂತ ಆದರೆ ಯಾರೂ ಅಡಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅಗ್ನಿಯಿಂದ ನಡೆಯುವಂಥ ಕಾರ್ಯ, ಸೂರ್ಯನಿಂದ ನಡೆಯುವಂತಹ ಕಾರ್ಯ, ಚಂದ್ರನಿಂದ ನಡೆಯುವ ಕಾರ್ಯ, ಅದು ಯಾವುದೂ ಸ್ವತಂತ್ರವಾಗಲ್ಲ, ಅದು ನನ್ನ ಅಧೀನ ಅಂತ ಕೃಷ್ಣ ಅದನ್ನು ತಿಳಿಸಿದ. ಅದಾದ ಮೇಲೆ ಈ ವಿಷಯ ಪ್ರಸ್ತಾಪ ಆಯಿತು. ಹೊರಗಡೆ ಇಷ್ಟೆಲ್ಲ ನಡೀತಾ ಇದೆ ಹೇಗೋ, ದೇಹದ ಒಳಗೂ ಕೂಡ ಆ ಭಗವಂತನ ಪ್ರೇರಣೆಯಿಂದಲೇ ಎಲ್ಲವೂ ನಡೀತಾ ಇದೆ ಅಂತ ಅನುಸಂಧಾನ ಮಾಡಬೇಕಂತ. ಹಾಗಾಗಿ ಒಳ ಹೊರಗೆ ಭಗವಂತನ ಪ್ರೇರಣೆ ಇಲ್ಲದೆ ನಡೆಯಲ್ಲ. ಅದನ್ನು ಹೇಳಲಿಕ್ಕೆ ಮುಂದಿನ ಈ ಶ್ಲೋಕಗಳನ್ನು ವಿವರಣೆ ಮಾಡ್ತಾ ಇದ್ದಾರೆ. ಶರೀರ ಪಡೆಯೋದು
ಭಗವಂತನಿಂದಲೇ ಅಂತೆ. ಶರೀರದಿಂದ ಹೊರಬರೋದು ಭಗವಂತನಿಂದ. ಶರೀರದೊಳಗಿರುವ ಇಂದ್ರಿಯಗಳು ಅದು ಭಗವಂತನ ಅಧೀನ. ಇಂದ್ರಿಯಗಳಿಗೂ ಮತ್ತು ಪದಾರ್ಥಗಳಿಗೂ ಸನ್ನಿಕರ್ಷ ಅಂದರೆ ಸಂಪರ್ಕ ಆಗಿ ತನ್ಮೂಲಕವಾಗಿ ನಮಗೆ ತಿಳುವಳಿಕೆ ಬರಬೇಕಾದ್ರೆ ಅದು ಭಗವಂತನಿಂದ. ಹೀಗೆ ವಿವರಣೆ ಮಾಡ್ತಾ ಬರ್ತಾನೆ ಕೃಷ್ಣ ಇಲ್ಲಿ. ಜೀವಭೂತಃ ಸನಾತನಃ. ಈ ಜೀವಸ್ವರೂಪ ಏನಿದೆ, 2ನೇ ಅಧ್ಯಾಯದಲ್ಲಿ ತಿಳಿಸಿದಂತೆ ಅದಕ್ಕೆ ಸನಾತನ ಅಂದರೆ ನಿತ್ಯ ಅಂತ ಅರ್ಥ. ಶರೀರಕ್ಕೆ ನಾಶ ಆದರೂ ಕೂಡ ಜೀವನ ಸ್ವಭಾವಕ್ಕೆ ಸ್ವರೂಪಕ್ಕೆ ನಾಶ ಇಲ್ಲ ಅಂತ ಕೃಷ್ಣ ನಿರೂಪಣೆ ಮಾಡ್ತಾನೆ. ಸಂಸ್ಕೃತದಲ್ಲಿ ನಕಾರ ಅದು ದಕಾರದ ಮೇಲೆ ಬಂದದ್ದು, ಹಾಗಾಗಿ ಅದು ಸದಾ ಅನ್ನೋದು ಸನಾ ಆಗಿಬಿಡ್ತಂತೆ. ಜೀವಭೂತಃ ಸದಾತನಃ ಅದೇ ಸನಾತನಃ ಆಯ್ತಂತೆ. ಅದು ಪ್ರಯೋಗ ಹಾಗಾಗ್ತದೆ ಸಂಸ್ಕೃತದಲ್ಲಿ. ಸದಾತನಃ ಅಂದರೆ ಸದಾ ಅನ್ನೋ ಪದದ ಅರ್ಥ ಎಲ್ರಿಗೂ ಗೊತ್ತಿದ್ದದ್ದೇ ಸಾಮಾನ್ಯವಾಗಿ, ಯಾವಾಗಲೂ ಇರುವಂತಹದ್ದು ಅಂತ ಅರ್ಥ. ಯಾವಾಗಲೂ ಇದೆ ಅಂದರೆ ಅಭಿಪ್ರಾಯ ಏನು? ನಾಶ ಇಲ್ಲ ಅಂತ ಅರ್ಥ. ಸ್ವರೂಪ ಯಾವಾಗಲೂ ಒಂದೇ ಥರ ಇರ್ತದೆ, ಅದು ಎಂದೂ ನಾಶವಾಗಲ್ಲ. ಇದನ್ನು ತಿಳಿಸ್ಲಿಕ್ಕೆ ಕೃಷ್ಣ ಮಮೈವ ಅಂಶಃ ಜೀವಭೂತಃ ಸನಾತನಃ ಅಂತ ಅನುಸಂಧಾನ ಮಾಡಿಸಿದ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ ಹಿರಿಯರು. ಇಲ್ಲೆಲ್ಲ 2ನೇ ಅಧ್ಯಾಯದಲ್ಲಿ ಅಲ್ಲೇ ಬಂದಿದೆ. ಲೋಕದಲ್ಲಿ ಏನಾಗ್ತದೆ, ಈ ಬಿಂಬ ಹಾಗೂ ಪ್ರತಿಬಿಂಬಗಳಲ್ಲಿ ಒಂದು ವಿಶೇಷತೆಯನ್ನು ಕಾಣ್ತೇವೆ. ಏನು ವಿಶೇಷತೆ? ಉಪಾಧಿ ಅನ್ನೋದು ಅನಿವಾರ್ಯ. ಉಪಾಧಿ ಅನಿವಾರ್ಯ ಬಿಂಬ ಪ್ರತಿಬಿಂಬ ಭಾವ ಇದ್ದಾಗ. ಕನ್ನಡಿಯನ್ನು ಉಪಾಧಿ ಅಂತ ತಿಳಿತೇವೆ. ಎದುರುಗಡೆಯಲ್ಲಿ ಕನ್ನಡಿ ಇದ್ದಾಗ ಒಳಗಡೆಯಲ್ಲಿ ಮುಖ ಕಾಣಿಸ್ತದೆ. ಕನ್ನಡಿಯಲ್ಲಿ ಕಾಣ್ತಾ ಇರೋದು ಪ್ರತಿಬಿಂಬ. ಕನ್ನಡಿಯ ಪ್ರತಿಯಾಗಿ ನಿಂತುಕೊಂಡಿದೆಯಲ್ಲ ಅದು ಬಿಂಬ. ಕನ್ನಡಿನೇ ಇಲ್ಲ ಅಂತಾದರೆ, ಕನ್ನಡಿ ಒಡೆದು ಹೋದರೆ ತೆಗೆದು ಬಿಟ್ಟರೆ ಪ್ರತಿಬಿಂಬ ಇರಲ್ಲ. ಹಾಗಾಗಿ ಕನ್ನಡಿ ಉಪಾಧಿ ಯಾವಾಗ ಅನಿತ್ಯವಾಗ್ತದೆ, ಪ್ರತಿಬಿಂಬಕ್ಕೂ ನಾಶವಿದೆ. ಬಿಂಬ ಇರಬಹುದು ಹಾಗೇನೆ. ಈ ವಿಷಯದ ಬಗ್ಗೆ ಚರ್ಚೆ ಪ್ರಾರಂಭದ ಹಂತದಲ್ಲಿ 2ನೇ ಅಧ್ಯಾಯದಲ್ಲಿ ನಡೀತದೆ. ಅದಕ್ಕೆ ಕೃಷ್ಣ ಅಲ್ಲೇ ಉತ್ತರ ಕೊಟ್ಟಿದ್ದ. ಜೀವ ಪ್ರತಿಬಿಂಬ ಅಂದ್ರೆ ಉಪಾಧಿ ಯಾವುದು? ಭಗವಂತ ಬಿಂಬ, ಜೀವ ಪ್ರತಿಬಿಂಬ ಅನ್ನೋ ಅಂಶದಲ್ಲಿ ಉಪಾಧಿ ಅನಿವಾರ್ಯತೆ ಇದೆನೋ ಇಲ್ಲೋ? ವೇದಾಂತದಲ್ಲಿ ವ್ಯಾಸರಾಜರು ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿ ಈ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಒಂದು ದೊಡ್ಡ ಸ್ಟಡಿ ಮಾಡಿದ್ದಾರೆ. ಅದರದ್ದೊಂದು ಚರ್ಚೆ ಬೇರೆ. ಕೆಲವು ಪ್ರತಿಬಿಂಬಗಳು ಉಪಾಧಿ ಇಲ್ಲದೇನೂ ಬರಬಲ್ದು ಅಂತ ಒಂದು ದೊಡ್ಡ ಸ್ಟಡಿ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೊಡ್ತಾರೆ. ಈ ಪ್ರತಿಧ್ವನಿ ಅಂತ ಕೇಳ್ತೀವಿ. ಕೆಲವು ಜಾಗಗಳಲ್ಲಿ ಯಾವುದಾದ್ರೂ ಒಂದು ಶಬ್ದ ಮಾಡಿದರೆ ಅದು ಮತ್ತೆ 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 ನಮಗೆ ಕೇಳಿಸ್ತದೆ. ಆ ಪ್ರತಿಧ್ವನಿಗೆ ಉಪಾಧಿ ಯಾವುದು ಅಂತ ಹುಡುಕೋದು ಕಷ್ಟ ಇದೆ. ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಜರು ಅನುಸಂಧಾನ ಮಾಡಿಸ್ತಾರೆ. ಟೀಕಾಕೃತ್ಪಾದರು ಇವೆಲ್ಲ ವಿಮರ್ಶೆಗೆ ಮೂಲ ಪುರುಷರು. ಸುಧಾ ಗ್ರಂಥದಲ್ಲಿಯೂ ಇದರ ಬಗ್ಗೆ ಇನ್ನಿಷ್ಟು ಸ್ಪಷ್ಟತೆಯನ್ನು ಚಿಂತನೆ ಮಾಡಿದ್ದಿದೆ. ಅದರದೇ ವಿವರಣೆ ಚಂದ್ರಿಕೆಯಲ್ಲಿ ಮುಂದುವರಿಯುತ್ತದೆ. ಗೀತೆ ಹಾಗೂ ಭಾಷ್ಯದಲ್ಲಿ ನಾವು ಚಿಂತನೆ ಮಾಡೋದಾದರೆ, ಈ ಶರೀರವನ್ನೇನಾದರೂ ಉಪಾಧಿ ಅಂತ ಕಲ್ಪನೆ ಇಟ್ಟುಕೊಂಡ್ರೆ ಈ ಶರೀರಕ್ಕೆ ನಾಶ ಇದೆ ಅಂತ ಈಗಾಗಲೇ ಕೃಷ್ಣ ಹೇಳಿ ಆಗಿದೆ. ಜಾತಸ್ಸಿಗೆ ಧ್ರುವೋ ಮೃತ್ಯು ಮೊದಲಾದ ಮಾತುಗಳಿಂದ ಈ ಭೌತಿಕವಾದ ಶರೀರಕ್ಕೆ ನಾಶ ಇರೋಣದ್ರಿಂದ ಇದನ್ನೇ ಒಂದು ವೇಳೆ ಉಪಾಧಿ ಅಂತ ಪರಿಕಲ್ಪನೆ ಮಾಡಿಕೊಂಡ್ರೆ ಇದಕ್ಕೆ ನಾಶ ಇದೆ, ಆದ್ದರಿಂದ ಇದರೊಳಗೆ ಸೇರಿಕೊಂಡ ಜೀವಾತ್ಮನಿಗೂ ನಾಶ ಇದೆ ಅಂತ ಆಗಬೇಕಾದೀತು ಅಂತ ಸಮಸ್ಯೆ. ಇದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟ? ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ನಿತ್ಯಸ್ಯೋಕ್ತ ಶರೀರಿಣಃ ಅಂತ ಹಿಂದೆ ಹೇಳಿದ್ದಾರೆ.
ಅದನ್ನೇ ಇಲ್ಲಿ ಸದಾತನಃ ಅನ್ನೋ ಮಾತಿನಿಂದ ವಿವರಣೆ ಮಾಡ್ತಾನೆ. ನಿತ್ಯಸ್ಯೋಕ್ತ ಶರೀರಿಣಃ ಅಂತನ್ನೋ ಪದ ಇದೆಯಲ್ಲ, ಬಹಳ ಮುಖ್ಯವಾದ ಪದ. ಅನಾಶಿನೋ ಅಪ್ರಮೇಯಸ್ಯ ಅನ್ನುವ ಮಾತನ್ನು ಕೃಷ್ಣ ಅಲ್ಲಲ್ಲಿ ಹೇಳ್ತಾನೆ. ಶರೀರಿಣಃ ಅಂತ ಮತ್ತೊಂದು ಕಡೆಯಲ್ಲಿ ಹೇಳ್ತಾನೆ. ಅಂತವಂತ ಇಮೇ ದೇಹಾಹ ಅಂತ ಮತ್ತೊಂದು ಹೇಳ್ತಾನೆ. ಈ ಗೀತೆಯಲ್ಲಿ ಬರುವ ಮಾತುಗಳು ಬಹಳ ಮುಖ್ಯವಾದ ಮಾತು. ಇಮೇ ದೇಹಾಹ ಅಂತವಂತಹ ಕೃಷ್ಣನ ಮಾತು. ಇಮೆ ಅನ್ನುವ ಪದ ಯಾವಾಗ ಆಡ್ತಾರೆ ಸಂಸ್ಕೃತದಲ್ಲಿ ಅಂದ್ರೆ ಪ್ರತ್ಯಕ್ಷವಾಗಿ ಯಾವ್ದು ಕಾಣ್ತಿರ್ತದೋ ಅಲ್ಲಿ ಮಾತ್ರ. ದಿಸ್, ದ್ಯಾಟ್, ಇದು ಅಂತ ಪ್ರತ್ಯಕ್ಷವಾಗಿ ವಿಸಿಬಲ್ ಇರಬೇಕು. ಇಮೇ ದೇಹಾಹ ಅಂತವಂತಹ ನಿತ್ಯಸ್ಯ ಶರೀರಿಣಃ ಅಂತ ಒಂದು ಮಾತಿದೆ. ಕೃಷ್ಣ ಈ ದೇಹಗಳೆಲ್ಲದಕ್ಕೂ ನಾಶ ಇದೆ ಅರ್ಜುನ, ಶರೀರ ಉಳ್ಳಂತಹ ನಿತ್ಯನಿಗೆ ನಾಶ ಇಲ್ಲ ಅಂತ ಒಂದು ಮಾತನ್ನು ಆಡ್ತಾನೆ. ಮತ್ತೆ ಪುನಃ ಶರೀರ ಉಳ್ಳ ನಿತ್ಯನಿಗೆ ನಾಶ ಇಲ್ಲ ಅಂತ ಕೃಷ್ಣ ಹೇಳಬೇಕು ಯಾಕೆ? ಕೇವಲ ಈ ದೇಹಗಳ ಬಗ್ಗೆ ಮಾತ್ರ ಕೃಷ್ಣ ಮಾತಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಈ ದೇಹಕ್ಕಷ್ಟೇ ನಾಶ ಇದೆ ಅಂತ ಹೇಳುವಾಗ ಮತ್ತೊಂದು ಮನಸ್ಸಿನಲ್ಲಿದೆ ಕೃಷ್ಣನಿಗೆ, ನಾಶ ಇಲ್ಲದ ದೇಹವು ಒಂದಿದೆ ಅನ್ನೋದನ್ನು ಸೂಚನೆ ಮಾಡ್ತಾರಂತೆ. ಇದೇ ಕಠಿಣ ಭಗವದ್ಗೀತೆಯಲ್ಲಿ ಆ ಮಾತಿನಲ್ಲಿರುವಂತಹ ಮರ್ಮವನ್ನು ಅನುಸಂಧಾನ ಮಾಡೋದು. ಅಂದ್ರೆ ನಾಶ ಇರೋ ದೇಹಗಳು ಪ್ರತ್ಯಕ್ಷವಾಗಿ ಯಾವುದು ಕಾಣ್ತಿದ್ದಾವೋ ಅವುಗಳು, ಕಾಣದ ಒಂದು ದೇಹ ಇದೆ, ಅನುಭವಕ್ಕೆ ಮಾತ್ರ ಬರ್ತಾ ಇದೆ, ಆ ದೇಹಕ್ಕೆ ನಿತ್ಯ ಅದು ನಾಶ ಇಲ್ಲ ಅಂತ ಕೃಷ್ಣನ ದೃಷ್ಟಿ. ಯಾವ ದೇಹಕ್ಕೆ ನಾಶ ಇಲ್ಲ ಅದನ್ನು ಜೀವ ಮತ್ತು ಭಗವಂತರ ಮಧ್ಯದಲ್ಲಿ ಉಪಾಧಿಯ ಸ್ಥಾನದಲ್ಲಿ ಪರಿಕಲ್ಪನೆ ಮಾಡಿಕೊಳ್ಬೇಕಂತ. ಅದಕ್ಕೆ ನಾಶ ಇಲ್ಲ ಆದ್ರಿಂದ ಅದು ನಿತ್ಯ. ಹಾಗಾಗಿ ನಿತ್ಯವಾದ ಉಪಾಧಿ, ನಿತ್ಯನಾದ ಪ್ರತಿಬಿಂಬ, ನಿತ್ಯನಾದ ಭಗವಂತ. ಹಾಗಾಗಿ ಈಗ ಯಾವುದಕ್ಕೂ ನಾಶದ ಪ್ರಶ್ನೆ ಉಳಿಲಿಲ್ಲ ಅಂತ ಕೃಷ್ಣನ ಅಭಿಪ್ರಾಯ ಅಂತ. ಉಪಾಧಿ ನಿತ್ಯವಾದ ದೇಹ, ಈ ಸ್ಥೂಲವಾದ ಭೌತಿಕ ದೇಹ ಎಲ್ಲ ಅನಿತ್ಯ ಆದ್ರಿಂದ ಇದು ನಾಶ ಇದೆ, ಇದನ್ನು ಉಪಾಧಿ ಅಂತ ತಿಳಿಯೋದು ಬೇಡ. ಇದ್ರ ಒಳಗೊಂದಿದೆ, ಅದು ಸ್ವರೂಪ ದೇಹ ಅಂತ ಕರೀತಾರೆ, ಅದು ನಿತ್ಯವಾದ ದೇಹ. ಅದನ್ನೇ ಕೃಷ್ಣ ಪರಮಾತ್ಮ ನಿತ್ಯಸ್ಯೋಕ್ತ ಶರೀರಿನಃ ಈ ಮಾತಿನಿಂದ ತಿಳಿಸಿದ್ದಾನೆ. ಆ ಸ್ವರೂಪ ದೇಹದ ಉಪಾಧಿಯನ್ನು ಪರಿಕಲ್ಪನೆಯಲ್ಲಿಟ್ಟುಕೊಂಡು ಭಗವಂತ ಬಿಂಬ, ಜೀವಾತ್ಮ ಪ್ರತಿಬಿಂಬ ಅನ್ನೋ ವಿವರಣೆಯನ್ನು ಕೊಟ್ಟಿದ್ದಾನೆ. ಅದನ್ನಿಲ್ಲಿ ಜೀವಭೂತ ಸನಾತನಃ ಅಂತ ಅನ್ನೋದ್ರಿಂದ ಅನುಸಂಧಾನ ಮಾಡಿಸ್ಬೇಕಂತ. ಇದು ಒಂದಂಶ. ಇದರ ಬಗ್ಗೆ ಇನ್ನಿಷ್ಟು ನಮಗೆ ಮನಸ್ಸಿನಲ್ಲಿ ಕುತೂಹಲ ಮೂಡುತ್ತದೆ. ಇದೇನು ಹೊಸ ವಿಷಯ ಬಂತಲ್ಲ ಅಂತ. ಈಗ ಒಳಗೆ ನಿತ್ಯವಾದ ಒಂದು ದೇಹ ಇದೆ ಅಂತ ಒಪ್ಪಿಕೊಂಡ್ರೆ, ಈಗಿರೋ ದೇಹ ಬಿದ್ದಾಗ ಆ ದೇಹ ಆ ಜೀವನಿಂದ ಬಿದ್ದು ಹೋಗ್ತದೋ ಇಲ್ವೋ? ಆ ದೇಹ ಅವನೊಟ್ಟಿಗೆ ಇರ್ತದೋ? ಅದು ಮತ್ತೊಂದು ಶರೀರವನ್ನು ಪಡಿತಾನೆ ಅಂತ ಪುನರ್ಜನ್ಮದ ಪರಿಕಲ್ಪನೆ ಬೇರೆ ಕೃಷ್ಣ ಮೊದಲನೇ 2ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ಪುನರ್ಜನ್ಮದ ಪರಿಕಲ್ಪನೆ ಹಾಕಿ ಕೊಟ್ಟ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳುವಾಗ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಅನ್ನೋ ಮಾತನ್ನ ಹೇಳಿದ ಕೃಷ್ಣ. ನೋಡ ಅರ್ಜುನ, ನೀನ್ ಮಾಡೋ ಯುದ್ಧದಿಂದ ಬಾಣ ಪ್ರಯೋಗ ಮಾಡಿದ್ರೆ ದೇಹ ಬಿದ್ದೋಗ್ತದೆ ಅಂತಿದೆಯಲ್ಲ, ಆ ದೇಹ ಬೀಳೋದನ್ನ ಒಂದು ಅವಸ್ಥೆ ಅಂತ ಪರಿಕಲ್ಪಿಸ್ಕೋ ಅಂತ ಕೃಷ್ಣ. ಅದೊಂದು ಸ್ಟೇಜ್. ಆ ಸ್ಟೇಜಿಗೆ ಉದಾಹರಣೆ ಯಾವುದು ಅಂದ್ರೆ, ಯೌವನದ ಸ್ಟೇಜಿಗೆ ಬಂದಾಗ ಕೌಮಾರದ ಸ್ಟೇಜ್ ಹೋಗ್ತದೆ ಅಂತ ಯಾರು ದುಃಖ ಪಡ್ತಾರೆ? ಯೌವನದ ಲಾಭ ಆಯಿತು ಅಂತ ಹೇಳಿ ಕೌಮಾರ ಹೋದದ್ದನ್ನು ಯಾರು ದುಃಖ ಪಡಲ್ಲವಷ್ಟೇ. ಕೌಮಾರ ಕಳಿತು ಯೌವನಕ್ಕೆ ಬಂತು, ಯೌವನದ ಸ್ಟೇಜ್ ಕಳೆದು ವೃದ್ಧಾಪ್ಯಕ್ಕೆ ಬಂದಾಗ ಆಗಲೂ ದುಃಖ ಯಾಕೆ ಪಡ್ಲಿಕ್ಕೆ ಅವಕಾಶ ಇದೆ? ಸ್ಟೇಜ್ ಬದಲಾಯ್ತಷ್ಟೇ. ಹಾಗೆ ಯೌವನ, ಕೌಮಾರ, ಜರ, ವೃದ್ಧಾಪ್ಯಗಳು ಹೇಗೆ ಮನುಷ್ಯನಿಗೊಂದು ಅವಸ್ಥೆಗಳು,
ಹಾಗೇನೆ ಮತ್ತೊಂದು ದೇಹ ಪ್ರಾಪ್ತಿಯು ಕೂಡ ಒಂದು ಅವಸ್ಥೆ ಮಾತ್ರ ಅಂತ ಕೃಷ್ಣ ಕಲ್ಪನೆ ಕೊಟ್ಟ. ಈ ಕಲ್ಪನೆಯನ್ನು ತುಂಬ ವಿಸ್ತಾರವಾಗಿ ಆಲೋಚನೆ ಮಾಡಿದರೆ ಇಲ್ಲಿ ಪುನರ್ಜನ್ಮದ ಕಲ್ಪನೆ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ನಾಸ್ತಿಕ ದರ್ಶನವನ್ನು ಅನುಸರಿಸಿ ಮಾಡುವ ಪೂರ್ವ ಪಕ್ಷಕ್ಕೆ ಉತ್ತರ ಕೊಟ್ಟ ಹಾಗಾಯಿತು ಅಂತ ಮಂತ್ರಾಲಯ ಪ್ರಭುಗಳು ಚಿಂತನೆ ಮಾಡಿಸಿದ್ದಾರೆ. ನಾಸ್ತಿಕ ಕಲ್ಪನೆ, ನಾಸ್ತಿಕ ದರ್ಶನ ಅಂದರೆ ಆತ್ಮನಿಗಿಂತ ಅಲ್ಲ, ದೇಹಕ್ಕಿಂತಲೂ ಪ್ರತ್ಯೇಕವಾದ ಆತ್ಮವೇ ಇಲ್ಲ ಅನ್ನೋದು ನಾಸ್ತಿಕರ ಪರಿಕಲ್ಪನೆ. ದೇಹವೇ ಆತ್ಮ. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಹಿಂದೆ ಮಾಡಿಕೊಂಡ 3 ವಿಕಲ್ಪಗಳಲ್ಲಿ ದೇಹಕ್ಕಿಂತಲೂ ಅತಿರಿಕ್ತ ಆತ್ಮ ಇದ್ದಾನೋ ಇಲ್ವೋ ಅನ್ನುವ ಚರ್ಚೆಯಲ್ಲಿ ಕೃಷ್ಣ ಕೊಟ್ಟ ಉತ್ತರ ದೇಹಕ್ಕಿಂತ ಅತಿರಿಕ್ತ ಆತ್ಮನಿದ್ದಾನೆ. ಅದನ್ನೂ ಕೂಡ ಈ ಶ್ಲೋಕದಿಂದಲೇ ಉತ್ತರ ಕೊಟ್ಟಿದ್ದಾನೆ ಅಂತ ಆ ಸ್ಟಡಿ ಮಾಡಿ ಅನುಸಂಧಾನ ಮಾಡಬೇಕಾಯ್ತು. ಹಾಗಾಗಿ ಸ್ಥೂಲ ದೇಹಕ್ಕೆ ನಾಶ ಇದೆ, ಮತ್ತೊಂದು ಸ್ಥೂಲ ದೇಹ ಪಡಿತಾನೆ, ಒಂದು ದೇಹ ಬಿಟ್ಟ ಮೇಲೆ ಅಂತಂದ ಮೇಲೆ ಪುನರ್ಜನ್ಮದ ಕಲ್ಪನೆಯನ್ನು ಕೃಷ್ಣ ಒಪ್ಪಿಕೊಂಡಿದ್ದಾನೆ. ಹಾಗೇನೆ ಮತ್ತೊಂದು ದೇಹ ಬರೋದಲ್ಲದೆ ಬಿಂಬ ಪ್ರತಿಬಿಂಬ ಭಾವವನ್ನು ಎಕ್ಸ್ಪ್ಲೇನ್ ಮಾಡಿ ಜೀವನಿಗೆ ನಿತ್ಯತ್ವವನ್ನು ಹೇಳಿ ಪ್ರತಿಬಿಂಬತೆ ಜೀವನಿಗೆ ಹೇಳಿದ್ದರಿಂದ ಉಪಾಧಿಯನ್ನು ಅನಿವಾರ್ಯವಾಗಿ ಸ್ವರೂಪ ದೇಹವನ್ನು ತಿಳಿಸ್ತಾ ಇದ್ದಾನೆ ಅಂತ ಹೇಳಲೇಬೇಕಾಯ್ತು. ಅಷ್ಟೇ ಅಲ್ಲದೇನೆ ಅದರ ಮೇಲಿನ ವರ್ಷನ್ ಏನಿತ್ತು, ಈ ದೇಹ ಬಿಟ್ಟಾಗ ಅವನಿಗೆ ಆ ಸ್ವರೂಪ ದೇಹವು ಹೋಗ್ತದಾ ಇಲ್ವಾ ಅನ್ನೋ ಕಲ್ಪನೆ ಬಂದಿತ್ತು, ಈ ಪ್ರಶ್ನೆ ಬಂದಿತ್ತು. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟಿದ್ದಾನೆ ಅಂದರೆ, ಸ್ವರೂಪ ದೇಹ ಅಂದರೆ ಜೀವನಿಂದ ಬೇರ್ಪಡಿಸಿ ಇರುವ ದೇಹ ಅಲ್ಲ ಅಂತ ಅರ್ಥ. ಯಾವ ದೇಹ ಜೀವನಿಂದ ಬೇರ್ಪಡಿಸ್ಲಿಕ್ಕೆ ಬರ್ತದೆ ಅದು ಅವನ ಸ್ವರೂಪ ದೇಹ ಅಂತ ಕರೆಸ್ಕೊಳ್ಳೋದಿಲ್ಲ. ಬೆಳ್ಳಿ ಬಂಗಾರಗಳಿವೆ, ಬೆಳ್ಳಿಯ ಬಣ್ಣವನ್ನ ಬೆಳ್ಳಿಯಿಂದ ಬೇರ್ಪಡಿಸಿ ಇಡ್ಲಿಕ್ಕಾಗ್ತದೋ, ಬಂಗಾರದ ಬಣ್ಣವನ್ನ ಬಂಗಾರದಿಂದ ಬೇರ್ಪಡಿಸಿ ಇಡ್ಲಿಕ್ಕಾಗ್ತದೋ? ಇದರ ತಿಳುವಳಿಕೆ ಮತ್ತೆ ಮತ್ತೆ ಮುಂದೆ ಇನ್ನೂ ಹೆಚ್ಚಾಗ್ತದೆ. ಅಂದರೆ ಲೋಕದಲ್ಲಿ ಗುಣಗುಣಿಯ ವಸ್ತುಗಳಲ್ಲಿ ಪ್ರಭೇದ ಇದೆ. ಕೆಲವು ವಸ್ತು ತನ್ನ ಧರ್ಮಿಗಿಂತಲೂ ಬೇರ್ಪಟ್ಟದ್ದಿರ್ತಾರೆ, ಕೆಲವು ತನ್ನ ಧರ್ಮಿ ಒಟ್ಟಿಗೆನೇ ಇರ್ತಾರೆ. ಮಾವು ಮರದಲ್ಲಿ ಬಿಡುವಾಗ ಹಸಿರಾಗಿರ್ತದೆ ಕಾಯಿ, ಸ್ವಲ್ಪ ದಿನ ಕಳೆದ ಹಾಗೆ ಹಳದಿ ಆಗ್ತದೆ. ಹಳದಿ ಬಣ್ಣ ಹಾಗೂ ಹಸಿರು ಬಣ್ಣಗಳು ಮಾವಿನಿಂದ ಬೇರ್ಪಡಿಸ್ಲಿಕ್ಕಾಗದೆ ಹೋದರೂ ಭೇದಾಭೇದವನ್ನು ಚಿಂತನೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ. ಆದರೆ ಅದೇ ರೀತಿ ಬೆಳ್ಳಿ ಹಾಗೂ ಬಂಗಾರಗಳಲ್ಲಿ ಮಾವಿನಂತೆ ಬದಲಾವಣೆ ಇಲ್ಲದೆ ಇರೋದ್ರಿಂದ ಅದು ಬೆಳ್ಳಿಯ ಸ್ವರೂಪ, ಬಂಗಾರದ ಸ್ವರೂಪ ಅಂತ ಹೇಗೆ ಹೇಳ್ತೇವೋ ಹಾಗೆ ಜೀವನಿಂದ ಈ ದೇಹವನ್ನು ಬೇರ್ಪಡಿಸ್ಲಿಕ್ಕೆ ಬರದೇ ಇರೋದಕ್ಕೆ ಜೀವನ ಸ್ವರೂಪ ದೇಹ ಅಂತ ಅದನ್ನು ಚಿಂತನೆ ಮಾಡಿಸ್ತಾರೆ. ಆ ಸ್ವರೂಪ ದೇಹವನ್ನ ಜೀವನಿಂದ ಬೇರ್ಪಡದೇ ಇರೋದ್ರಿಂದ ಅದರೊಳಗೆ ಆದಂಥ ಇಂದ್ರಿಯಗಳು ಇದ್ದಾವಂತ. ಇಂದ್ರಿಯದ ಶಕ್ತಿಗಳು ಅಂದರೆ ನೋಡುವ, ಮಾತನಾಡುವ, ಕೇಳುವ, ಏನೆಲ್ಲ ಇಂದ್ರಿಯಗಳ ಪರಿಕಲ್ಪನೆ ನಮಗಿವತ್ತು ಸ್ಥೂಲ ದೇಹದೊಳಗಿದ್ದಾವೆ ಅದೆಲ್ಲ ಸ್ವರೂಪ ದೇಹದೊಳಗಿದ್ದಾವೆ. ಅದನ್ನ ಯಾರು ಅಲ್ಲಗಳಿಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿಯೂ ಮನಸ್ಸಿದೆ, ಅಲ್ಲಿ ಕಣ್ಣಿದೆ, ಕಿವಿ ಇದೆ, ಕಾಲಿದೆ, ಎಲ್ಲ ಒಪ್ಕೊಳ್ಬೇಕು. ಅದು ಸೂಕ್ಷ್ಮ ಆಗ್ತದೆ. ಇದರದ್ದೇ ವಿಚಾರ ಹೆಚ್ಚಿಂದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಸೃಷ್ಟಿ ಹಾಗಾದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಉಳಿತದೆ. ಅದರ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಕೊಡಲೇಬೇಕಾಯಿತು. ಜೀವ ತನ್ನ ಸ್ವರೂಪ ದೇಹವನ್ನು ಇಟ್ಟುಕೊಂಡಲ್ದೇನೆ ಆ ದೇಹದೊಳಗೂ ಒಂದು ಸೂಕ್ಷ್ಮವಾದ ಇಂದ್ರಿಯಗಳನ್ನು ಇಟ್ಟುಕೊಂಡದ್ದು ಅಂತಾಗಿಯೇನೆ ಈ ಸೃಷ್ಟಿಗೆ ಬರುವಾಗ ಆ ಸ್ವರೂಪ ದೇಹದ ಮೇಲೇನೆ ಪ್ರಾಕೃತ ಅಂಶಗಳು ಸೇರ್ಕೊಂಡದ್ದಕ್ಕೆ ಅದು ಸ್ಥೂಲವಾಗಿ ಪರಿಣಮಿಸಿರ್ತದೆ. ಇದನ್ನ ನಮ್ಮ ಪ್ರಮೇಯ ವಿಚಾರಗಳು ಹೇಳುವ ಗ್ರಂಥಗಳಲ್ಲಿ ಹಾಲನ್ನ ನೀರು ಹಾಕಿ ಹಾಕಿ ಬೆರೆಸಿದ್ರೆ ನೀರು ಹಾಲಿನ ಜೊತೆಗೆ ಬೆರೀತದೆ. ಅದು ಹೇಗೆ ಬೆರೆತಿರ್ತದೋ ಹಾಲಿನಂತಿರುವ ಪರಿಶುದ್ಧನಾದ ಜೀವ ಹಾಗೂ ಅವನ ಸ್ವರೂಪ ದೇಹ, ಅವನ ಇಂದ್ರಿಯಗಳು, ಪ್ರಾಕೃತ ಅಂಶಗಳು, ಪಂಚಭೂತಗಳು ಇವುಗಳೆಂಬ ನೀರಿನಿಂದ ಬೆರೆತು ಬಿಟ್ಟಿರ್ತದಂತೆ. ಈಗಾಗಿರೋದು ಅದು ಅಂತ ಹೇಳ್ತಾರೆ. ಈಗಾಗಿರೋದು ಹಾಗಾಗಿದೆ.
ಈ ಸೃಷ್ಟಿಗೆ ನಾವೆಲ್ಲ ಬಂದಾಗ ಮೂಲ ಸ್ವರೂಪ ದೇಹದ ಜೊತೆಗೆ ಸೂಕ್ಷ್ಮವಾದ ಇಂದ್ರಿಯಗಳ ಜೊತೆಗೆ ಪ್ರಾಕೃತ ಅಂಶಗಳು ಬೆರೆತದ್ರಿಂದ ಅದನ್ನು ಉಪಚಯ ಅನ್ನೋ ಶಬ್ದದಿಂದ ವೇದಾಂತಗಳಲ್ಲಿ ವ್ಯವಹರಿಸ್ತಾರೆ. ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಉಪಚಯ ಅಂತ ಕರೀತಾರೆ. ಕಡಲೆಬೇಳೆ ಒಣಗಿತ್ತು, ಆ ಕಡಲೆ ಒಣಗಿದ್ದನ್ನ ನೀರಿಗೆ ಹಾಕಿದ್ರೆ ಆ ಕಡಲೆ ಇರ್ತದಲ್ಲ, ನೀರಿಗೆ ಹಾಕಿದ ಕೂಡಲೇ ಅದು ಚೆನ್ನಾಗಿ ಮತ್ತೆ 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 ಉಬ್ಬುತ್ತದೆ. ಈಗ ಆ ಉಬ್ಬಿದ ಕಡಲೆಬೇಳೆಯನ್ನ ಮೊದಲಿದ್ದ ಕಡಲೆಬೇಳೆಯನ್ನ ಬೇರ್ಪಡಿಸ್ಲಿಕ್ಕೆ ಆಗ್ತದೋ ತಕ್ಷಣಕ್ಕೆ? ನೀರಿನ ಅಂಶ ಸೇರ್ಕೊಂಡದ್ದಕ್ಕೆ ಅದು ಉಬ್ಬಿದೆ ಅಂತ ಹೇಳ್ತೇವೆ. ಹಾಗೆ ಒಣಗಿದ ಕಡಲೆಬೇಳೆ ಇದ್ದಂತೆ ಜೀವ, ಅವನು ಪರಿಶುದ್ಧನಾದವನು. ಪ್ರಾಕೃತ ಭೂತ ಅಂಶಗಳು, ಪೃಥ್ವಿ, ಅಪ್ಪು, ತೇಜೋ, ವಾಯು ಇತ್ಯಾದಿ ಅಂಶಗಳು ಸೇರ್ಕೊಂಡಾಗ ಆ ಕಡಲೆಬೇಳೆ ಉಬ್ಬಿದ ಹಾಗೆ ಜೀವಾತ್ಮನ ಸ್ವರೂಪ ದೇಹವು ಕೂಡ ಉಪಚಯಗೊಂಡು ಉಬ್ಬಿದೆ ಅಂತ ಅರ್ಥ. ಅಚಿಂತ್ಯ ಶಕ್ತಿ ಇರುವ ಶ್ರೀಹರಿ ಜೀವರನ್ನು ಹೀಗೆ ಸೃಷ್ಟಿಗೆ ತರುವಾಗ ಮಾಡಿದ್ದಾನೆ. ಇದಕ್ಕಿಂತಲೂ ಒಂಚೂರು ಮತ್ತೊಂದು ತಿಳುವಳಿಕೆ ನಮಗೆ ಬೇಕಾಗ್ತದೆ ಇಲ್ಲಿ. ಹಾಗಾದ್ರೆ ಸೃಷ್ಟಿ ಸರಿ, ನಾವೆಲ್ಲರೂ ಸತ್ವಿ, ಸಾವು ಅಂತ ಒಂದು ಪರಿಕಲ್ಪನೆ ಇದೆ ನಮ್ಮಲ್ಲಿ. ಸಾವು ಅಂದ್ರೆ ಏನು? ಕೃಷ್ಣನೇ ಹೇಳಿಕೊಟ್ಟಂತೆ ನಾಯಂ ಹಂತಿ ನಹನ್ಯತೆ, ಈ ಜೀವನಿಗೆ ನಾಶ ಇಲ್ಲ, ಆದರೆ ಸಾವಿದೆ. ಸಾವಿದೆ ಅಂದ್ರೆ ಅರ್ಥ ಏನು? ದೇಹ ಸಂಬಂಧ, ದೇಹ ವಿಯೋಗ ಅಂತ ವಿವರಣೆ ಕೊಟ್ಟಿದ್ದೀನಿ. ದೇಹ ವಿಯೋಗ ಆದಾಗ ಜೀವನಿಂದ ಮತ್ತೆ ಉಬ್ಬಿದೆ ಅಂತ ಸೃಷ್ಟಿಯ ಕಲ್ಪನೆ ಕೊಟ್ರಲ್ಲ ಆವಾಗ್ಲೇನೆ, ಕಡಲೆಬೇಳೆ ಅಂತೆ, ಅದು ಯಾವುದು ಅಂತ ತಿಳಿಯಲ್ಲ. ಅದಕ್ಕೆ ಮತ್ತೊಂದು ದೇಹ ಇದೆ ಅಂತ ವಿವರಣೆ ಮಾಡ್ತಾರೆ. ಸ್ವರೂಪ ದೇಹ, ಸ್ವರೂಪ ದೇಹವಷ್ಟೇ ಅಲ್ಲದೆ ಅದರ ಮೇಲ್ಗಡೆಯಲ್ಲಿರುವಂತಹ ಲಿಂಗ ದೇಹ, ಆ ಲಿಂಗ ದೇಹದ ಮೇಲೆ ಈ ಸ್ಥೂಲ ದೇಹ. ಲಿಂಗ ದೇಹಕ್ಕೆ ಈ ಕೂಡಲೇ ನಾಶ ಇಲ್ಲ, ಸಾವಿಲ್ಲ, ಅರ್ಥಾತ್ ಅದರ ವಿಯೋಗ ಇಲ್ಲ ಅಂತ ಅರ್ಥ. ಜೀವನ ಜೊತೆಗೆ ಪ್ರಾಕೃತ ಅಂಶಗಳಿಂದ ಉಪಚಯಗೊಳ್ಳುವಾಗ ಲಿಂಗದೇಹ ಉಪಚಯಗೊಂಡು ಆ ಲಿಂಗದೇಹದ ಮೇಲಿರುವ ಈ ಸ್ಥೂಲ ದೇಹವು ಉಪಚಯಗೊಂಡು ಸೃಷ್ಟಿಗೆ ನಾವು ಬರ್ತಾ ಇರ್ತೇವಂತೆ. ಸಾವಾಯಿತು ಅಂತಂದ್ರೆ ಲಿಂಗದೇಹ ಉಳಿತದೆ, ಆ ಲಿಂಗ ದೇಹದ ಮೇಲೆ ಉಪಚಯಗೊಂಡ ಸ್ಥೂಲ ದೇಹ ಮಾತ್ರ ನಾಶ ಆಗಿರ್ತದೆ. ಮರುಜನ್ಮಕ್ಕೆ ಜೀವ ಮತ್ತೊಂದು ಸ್ಥೂಲ ದೇಹ ಪಡೆದಾಗ ಲಿಂಗದೇಹ ಹಾಗೆಯೇ ಉಳಿದಿರ್ತದೆ ಅಂತ ಅನುಸಂಧಾನ ಮಾಡಬೇಕಂತ. ಇಷ್ಟು ಅನುಸಂಧಾನದಲ್ಲಿ ಜೀವ, ಅವನ ಸ್ವರೂಪ ದೇಹ, ಅವನ ಮೇಲಿರುವಂತಹ ಲಿಂಗ ದೇಹ, ಆ ಲಿಂಗ ದೇಹದ ಮೇಲಿರುವಂತಹ ಸ್ಥೂಲ ದೇಹ, ಇವೆಲ್ಲದರ ವಿವರಣೆಯನ್ನು ನಾವು ಚಿಂತನೆ ಮಾಡಿಕೊಂಡು ಇದರಲ್ಲಿ ನಿತ್ಯ ಯಾವುದು, ಆಮೇಲೆ ಅನಿತ್ಯ ಯಾವುದು, ಅಂದ್ರೆ ನಾಶ ಇರೋದು ಯಾವುದು, ಜೀವನಿಗಿರುವ ಸಂಬಂಧ ಎಷ್ಟರ ಮಟ್ಟಿಗೆ, ಎಂಥ ಸಂಬಂಧ, ಇದನ್ನು ತಿಳಿಲಿ ಅಂತ ಕೃಷ್ಣ ಹೇಳಬೇಕು ಅಂತ ಹೇಳಿ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ನಾನು ಹೇಳಿರುವ ಇಷ್ಟು ವಿಷಯಗಳನ್ನು ಒಳಗೊಂಡೇ ಕೃಷ್ಣ ಪರಮಾತ್ಮ ಈ ಮಾತನ್ನು ಆಡಿದ. ಮನಃಷ್ಠಾನಿ ಇಂದ್ರಿಯಾಣಿ. ಆ ಮನಃಷ್ಠಾನಿ ಅಂದ್ರೆ ಮನಸ್ಸನ್ನ ಹಿಡಿದುಕೊಂಡು ಒಟ್ಟು ಇಂದ್ರಿಯಗಳೇನಿದ್ದಾವೆ, ಷಷ್ಠಾನಿ ಇಂದ್ರಿಯಾಣಿ ಅಂದ್ರೆ 6 ಇಂದ್ರಿಯಗಳೇನಿದ್ದಾವೆ, ಆ ಎಲ್ಲ ಇಂದ್ರಿಯಗಳು ಅಂದ್ರೆ 5 ಇಂದ್ರಿಯಗಳು ಮನಸ್ಸನ್ನು ಸೇರಿಸ್ಕೊಂಡದಕ್ಕೆ 6 ಇಂದ್ರಿಯಗಳಾಯಿತು. ಅವೆಲ್ಲ ಈ ಪ್ರಾಕೃತ ಶರೀರದೊಳಗೆ ಭಗವಂತ ಅದನ್ನು ಇರಿಸಿ ಅವುಗಳಿಂದ ವಿಷಯ ಪದಾರ್ಥಗಳನ್ನು ಆಕರ್ಷಿಸುವ ಹಾಗೆ ಮಾಡ್ತಾನೆ. ಇಷ್ಟು ತಿಳುವಳಿಕೆ ಬೇಕು. ಮನಃಷ್ಠಾನಿಂದ್ರಿಯಾಣಿ ಅಂದ್ರೆ ಅವನ ಪ್ರೇರಣೆಯಿಂದಲೇ ಪ್ರಾಕೃತ ಶರೀರದಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಯಗಳು, ಆಗಲೇ ಹೇಳಿದಂತೆ ಸೂಕ್ಷ್ಮ ಹಾಗೂ ಸ್ಥೂಲಗಳ ಜೊತೆಗೆ ಒಂದು ಲಿಂಕ್ ಅನ್ನ ದೇವರು ಮಾತ್ರ ಇಡಬಲ್ಲ ಅಚಿಂತ್ಯ ಶಕ್ತಿಯಿಂದ. ಯಾಕಿಷ್ಟು ವಿವರಣೆ ಕೊಡ್ತಿದ್ದೇನೆ ಅಂದ್ರೆ, ಇವೆಲ್ಲ ಬೇರ್ಪಟ್ಟಿದ್ದಾವೆ ಅಂತ ಆಗಿಬಿಟ್ರೆ ಈಗ ನಾವು ಒಂದಿಷ್ಟು ಚಿಂತನೆ ಮಾಡ್ತಿದ್ದೇವೆ ಭಗವಂತನ ಬಗ್ಗೆ. ಈಗ ಸತ್ತು ಹೋಗ್ತೀವಿ, ಸ್ವಲ್ಪ ಕಾಲ ಕಳೆದ ಮೇಲೆ ದೇಹ ಬಿಟ್ಟು ಹೋಗ್ತೀವಿ. ಮುಂದಿನ ಜನ್ಮದಲ್ಲಿ ಮತ್ತೆ ಹೊಸದಾಗಿ ಫ್ರೆಶ್ ಅಪಾಯಿಂಟ್ಮೆಂಟಾ? ಈಗ ಕೇಳಿದ್ದು ಯಾವುದು ಉಳಿಯೋದೇ ಇಲ್ಲ ಅಂತ ಆಯ್ತವಾಗ. ಫ್ರೆಶ್ ಅಂದ್ರೆ ಏನರ್ಥ? ಫುಲ್ ಎಲ್ಲ ವಾಶ್ ಔಟ್ ಅಂತ ಹೇಳ್ತಿರ್ತಾರಲ್ಲ ಕನ್ನಡದಲ್ಲಿ, ಹಾಗೆ ಅರೆಸ್ಟ್ ಮಾಡ್ಬಿಡೋದು.
ಯೋಚಿಸಬೇಕಾದ ಗಂಭೀರ ವಿಷಯ ಇದು. ಈಗೇನೋ ಪಾರಾಯಣ ಮಾಡಿದ್ವಿ, ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡ್ವಿ, ದೇವರು ಅಂದ್ವಿ, ಭಗವಂತ ಅಂತ ಹೇಳಿದ್ವಿ, ಧರ್ಮ ಅಂದ್ವಿ, ಕರ್ಮ ಅಂದ್ವಿ, ಈ ದೇಹ ಬಿದ್ದು ಹೋಯ್ತು. ಮುಂದಿನ ಜನ್ಮ ಬಂತು. ಮತ್ತೆ ಈ ಜನ್ಮದಲ್ಲಿ ಮಾಡಿದ್ದು ಯಾವುದು ಕೇಳಿದ್ದು ವಿಷಯಗಳು, ದೇವರು, ಧರ್ಮ ಏನು ಇಲ್ಲೇ ಇಲ್ಲ ಅಂತ ಆಗ್ಬಿಟ್ರೆ ಮತ್ತೆ ಅವನಿಗೆ ಸಾಧನ ಮಾಡೋದು ಅಂದ್ರೆ ಏನರ್ಥ? ದೊಡ್ಡ ಸಮಸ್ಯೆ. ಅದಕ್ಕೆ ಭಗವತ್ಪಾದರು ಇದನ್ನೆಲ್ಲ ನಿರ್ಣಯಿಸಿದರು. ಈ ಜನ್ಮದಲ್ಲಿ ಶ್ರವಣ ಮಾಡಿದ್ದನ್ನ ಸ್ಥೂಲ ಕಿವಿಗಳಿಂದ ಕೇಳಿದವನಿಗೆ ಸೂಕ್ಷ್ಮ ಕಿವಿಗಳ ಮೂಲಕ ಜೀವನ ಸ್ವರೂಪದಲ್ಲಿ ಯಾವುದು ಉಳಿಸ್ಬೇಕೋ ಅದನ್ನು ಅಚಿಂತ್ಯ ಶಕ್ತಿಯಿಂದ ಭಗವಂತ ಉಳಿಸ್ತಾನೆ ಅಂತ. ಕೇಳೋದು ಸ್ಥೂಲ ಕಿವಿಗಳಿಂದ, ಆದರೆ ಅದು ಒಳಗಡೆಯಲ್ಲಿ ಹೋಗ್ಬೇಕಲ್ಲ, ಅದು ಸ್ವರೂಪದೊಳಗೆ ಯಾವುದು ಹೋಗಿಸ್ಬೇಕೋ ಯಾವುದು ಹೋಗಿಸ್ಬಾರ್ದೋ ಅದರದೆಲ್ಲ ಕಂಟ್ರೋಲಿಂಗ್ ಪರಮಾತ್ಮ ಇಟ್ಕೊಂಡಿದ್ದಾನಂತ. ಅಲ್ಲೊಂದು ಸೇವಿಂಗ್ ಪವರ್ ಇಟ್ಟಿದ್ದಾನೆ. ಹೀಗೆ ಕಂಪ್ಯೂಟರ್ನಲ್ಲಿ ಹೋಗಿ ಒಂದ್ ಕಡೆ ಸೇವ್ ಆಗ್ತದೆ ಫೈಲ್ಗಳೆಲ್ಲ ಹೋಗಿ, ಹಾಗೆ ಭಗವಂತ ಸೂಕ್ಷ್ಮ ಮನಸ್ಸನ್ನ CPU, ಅದೊಂದು ಹಾರ್ಡ್ ಡಿಸ್ಕ್ ಇದ್ದ ಹಾಗೆ CPU ಮನಸ್ಸು ಹಾರ್ಡ್ ಡಿಸ್ಕ್, ಸೂಕ್ಷ್ಮ ಮನಸ್ಸು. ಸ್ಥೂಲ ಮನಸ್ಸು ಒಂದು ಹಾರ್ಡ್ ಡಿಸ್ಕ್ ಇಲ್ಲ ಅಂತ ಹೇಳಲ್ಲ, ಆದರೆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಸ್ಥೂಲ ಮನಸ್ಸು, ಇಂಟರ್ನಲ್ ಹಾರ್ಡ್ ಡಿಸ್ಕ್ ಸೂಕ್ಷ್ಮ ಮನಸ್ಸು. ಸೊ ಎಕ್ಸ್ಟರ್ನಲ್ ಇಂಟರ್ನಲ್ ವ್ಯವಸ್ಥೆಗಳಲ್ಲಿ ಎಕ್ಸ್ಟರ್ನಲ್ ಇದ್ದದ್ದಿದೆ ಅಲ್ಲ, ಅದು ಜನ್ಮ ಜನ್ಮಾಂತರಕ್ಕೂ ಬರ್ತದಂತೆ. ಅಲ್ಲ, ಇಂಟರ್ನಲ್ ಇದೆ ಅಲ್ಲ, ಅದು ಜನ್ಮ ಜನ್ಮಾಂತರಕ್ಕೆ ಬರ್ತದೆ. ಎಕ್ಸ್ಟರ್ನಲ್ ಮನಸ್ಸು ಮಾತ್ರ ಅದು ಯಾವಾಗಲೂ ಹೋಗ್ತಾ ಇರ್ತದೆ. ನಮಗೆ ಭಗವಂತ ಎಕ್ಸ್ಟರ್ನಲ್ ಅನ್ನು ಮಾತ್ರ ಒಂಚೂರು ಚಾರು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾನಂತೆ. ಈ ಇಂಟರ್ನಲ್ ಇದ್ದದ್ರ ಕೈ ಹಾಕ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ನಾವಲ್ಲಿ ಏನಾದರೂ ಎಡಿಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಡವಟ್ಟು ಮಾಡ್ತೇವೆ ಅಂತ ಸೂಕ್ಷ್ಮ ರೂಪವನ್ನ, ಸೂಕ್ಷ್ಮವಾದ ಈ ಮನಸ್ಸನ್ನು ಮಾತ್ರ ಭಗವಂತ ನಮ್ಮ ಕೈಗೆ ಕೊಡ್ತಾ ಇಲ್ಲ ಅಂತ ಹೀಗೆ ಭಗವತ್ಪಾದರು ಅದನ್ನ ನಮಗೆ ಚಿಂತನೆ ಮಾಡಿಸ್ತಾರೆ. ಅದಕ್ಕಾಗಿ ಇಲ್ಲಿ ಶ್ಲೋಕದಲ್ಲಿ ಕೃಷ್ಣ ಹೇಳುವಾಗ ಮನಶ್ಶಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ, ಈ ಪ್ರಾಕೃತ ಶರೀರದಲ್ಲಿರುವಂತಹ ಮನಸ್ಸು ಹಾಗೂ ಇಂದ್ರಿಯಗಳು ಈ ಜೀವಾತ್ಮ ಒಳಗಡೆಯಲ್ಲಿ ಸೇರ್ಕೊಂಡ ಮೇಲೆ ಅವನಿಗೆ ಪದಾರ್ಥಗಳನ್ನೆಲ್ಲ ಹೇಗೆ ವಿಷೀಕರಿಸಬೇಕು ಅನ್ನೋ ವ್ಯವಸ್ಥೆಯನ್ನು ತಾನೇ ಮಾಡ್ತಾನೆ. ಮತ್ತು ಮರಣ ಕಾಲದಲ್ಲಿ ಈ ಶರೀರ ಹೋಗೋದು ಬರೋದು ಇದ್ರ ವ್ಯವಸ್ಥೆಯನ್ನು ಭಗವಂತನೇ ಮಾಡ್ತಾನೆ. ಅದನ್ನು ಹೊರತುಪಡಿಸಿಲ್ಲ, ಅದು ತನ್ನ ಕೈಯಲ್ಲೇ ಇಟ್ಕೊಂಡಿದ್ದಾನೆ ಕೃಷ್ಣ ಅಂತ ಚಿಂತನೆ ಮಾಡು. ಇದು ಅವನ ಮಹಿಮೆನೆ ಅಂತಂದ. ಮುಂದಿನ ಶ್ಲೋಕ, ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಹೂ ಒಳ್ಳೆ ಸುಗಂಧವನ್ನ ತನ್ನ ಪರಾಗಗಳಲ್ಲಿ ಹೊತ್ತಿರ್ತದೆ. ಗಾಳಿ ಬೀಸ್ತು ಅಂತಂದ್ರೆ ಆ ಬೀಸಿದಂತಹ ಗಾಳಿನೇ ಅಲ್ಲಿರುವ ಪರಾಗಿನ ಜೊತೆಗೆ ಸುಗಂಧವನ್ನು ಎತ್ಕೊಂಡು ಹೋಗ್ತದೆ. ವಾಯು ಗಂಧಾನ್ ಇವ ಆಶಯಾತ್, ಇದು ಕೃಷ್ಣ ಕೊಟ್ಟಂತ ಉದಾಹರಣೆ. ಈ ಉದಾಹರಣೆಯಿಂದ ಬಹಳ ಅರ್ಥ ಬರ್ತದೆ, ಬಹಳ ಅನುಸಂಧಾನಕ್ಕೆ ಬರ್ತದೆ. ಆ ಸುಗಂಧ ಇರೋದು ಹೂವಿನೊಳಗಲ್ಲ, ಹೂವಿನ ಪರಾಗಗಳಲ್ಲಿ ಇರ್ತದೆ. ಆ ಪರಾಗಗಳು ಅಂದ್ರೆ ಅಂಶ, ಅದು ಹೂವಿಂದೇ ಒಂದು ಅಂಶ. ಅದನ್ನ ಚೆನ್ನಾಗಿ ಸೆಳೆದು ಒಯ್ತಾ ಇರ್ತದೆ. ಅದನ್ನು ಹೇಗೆ ಸೆಳೆದು ಒಯ್ತದೋ ಹಾಗೆ ಆಗಲೇ ಪರಿಚಯಿಸಿದಂತೆ ಪ್ರತಿಯೊಬ್ಬ ಜೀವನೂ ಕೂಡ ಶರೀರವನ್ನು ಮತ್ತೊಂದನ್ನು ಪಡಿತಾನೆ, ಈ ಶರೀರ ಬಿಟ್ಟು ಹೋಗ್ತಾನೆ, ಅದನ್ನು ಬಿಟ್ಟು ಹೋಗ್ತಾನೆ, ಮತ್ತೊಂದನ್ನು ಪಡಿತಾನೆ ಅಂತ ಯಾವಾಗ ಆಗ್ತದೋ ಆವಾಗೆಲ್ಲ ಈ ಜೀವ ತನ್ನ ದೇಹದ ಸ್ಥೂಲ ಭಾಗವನ್ನು ಬಿಟ್ಟರು ಸೂಕ್ಷ್ಮಾಂಶಗಳು, ಹೂವಿನಲ್ಲಿರುವ ಪರಾಗಗಳನ್ನು ಅಂಶಗಳನ್ನು ಗಾಳಿ ಎತ್ಕೊಂಡು ಹೋದಾಗ ಅದರ ಜೊತೆಗೆ ಅವನು ಅದನ್ನು ಎತ್ಕೊಂಡೇ ಹೋಗಿರ್ತಾನೆ. ಇದು ಬ್ರಹ್ಮಮೀಮಾಂಸಾ ಶಾಸ್ತ್ರ 3ನೇ ಅಧ್ಯಾಯ ತಿಳಿಸುವಂತಹ ವಿಷಯ. ಅಂದ್ರೆ ಜೀವ ಶರೀರ ಬಿಟ್ಟು ಹೊರಟ ಅಂತಂದ್ರೆ ಇದನ್ನೆಲ್ಲ ಬಿಟ್ಟು ಹೊರಟ ಅಂತ ತಿಳಿಬಾರ್ದು. ಒಂದು ಅಂಶ ಭಾಗತಃ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ವೇದವ್ಯಾಸ. ಒಂದು ಭಾಗದಿಂದ ಮಾತ್ರ
ಹೋಗಿರ್ತಾನೆ, ಒಂದು ಭಾಗವನ್ನು ಮಾತ್ರ ಬಿಟ್ಟಿರ್ತಾನೆ ಅಂತ ಚಿಂತನೆ ಕೊಡ್ತಾರೆ. ಅದನ್ನೇ ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತೀಶ್ವರ ಗೃಹೀತ್ವಾ ಏತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಯಾವಾಗ ಶರೀರದಲ್ಲಿ ಭಗವಂತ ಇರ್ತಾನೋ ಅಲ್ಲಿವರೆಗೂ ಜೀವನೂ ಇರ್ತಾನೆ. ಯಾವಾಗ ಭಗವಂತ ಶರೀರದಿಂದ ಹೊರಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೋ ಜೀವನು ಅವನೊಟ್ಟಿಗೆ ಹೊರಟೇ ಬಿಡ್ತಾನೆ. ಹೊರಟ ಅಂದ್ರೂ ಒಂದಿಷ್ಟು ಅಂಶ ತಗೊಂಡೇ ಹೊರಡ್ತಾನೆ. ಹೀಗೆ ಅವನ ಶರೀರ ಉತ್ಕ್ರಮಣ, ಅದರ ಬಗ್ಗೆ ನಾವು ತಿಳುವಳಿಕೆ ಮಾಡಿಕೊಡ್ಬೇಕು. ಹೊಸ ಶರೀರ ಪಡೆದಾಗಲೂ ಯಾವ ಅಂಶ ಇಟ್ಕೊಂಡು ತನ್ನ ಜೊತೆಗೆ ಬಂದಿರ್ತಾನೋ ಅದನ್ನ ಮತ್ತೆ ಆ ಶರೀರದೊಳಗೆ ಸೇರಿಸ್ಕೊಳ್ತಾನೆ ಅಂತ ಅರ್ಥ. ಸೇರಿಸ್ಕೊಳ್ತಾನೆ ಅಲ್ಲ, ಸೇರಿಸ್ತಾನೆ ಅಂತ ತಿಳ್ಕೊಳ್ಬೇಕು. ಈ ಪ್ರಕ್ರಿಯೆಯನ್ನು ಕೃಷ್ಣ ಈ ಶ್ಲೋಕದಲ್ಲಿ ಅನುಸಂಧಾನ ಮಾಡಿಸ್ತಾನೆ. ಹೀಗೆ ಶರೀರಂ ಯದವಾಪ್ನೋತಿ ಅನ್ನೋದು ಭಗವಂತನ ಮತ್ತೊಂದು ಮಹಿಮೆ ಅಂತ ಚಿಂತನೆ ಮಾಡಿದೆ. ಹಾಗಾಗಿ ನಮ್ಮ ಶರೀರದ ಜೊತೆಗೆ ನಾವೇನೇ ಅನುಭವವನ್ನು ಅನುಭವಿಸುವಾಗಲೂ ಜೀವನ ಸ್ವರೂಪ, ಲಿಂಗದೇಹ, ಸ್ಥೂಲದೇಹ, ಇಂದ್ರಿಯಗಳು, ಮನಸ್ಸು, ಅವುಗಳಿಂದ ವಿಷಯಗಳ ಸನ್ನಿಕರ್ಷ ಎಲ್ಲ ಭಗವಂತನ ಚಿಂತನೆ, ಭಗವಂತನ ಪ್ರಕ್ರಿಯೆ ಅಂತ ಅನುಸಂಧಾನ ಮಾಡುವಂತ ಹೇಳಿದ ದೇವರು. ಇನ್ನು ಮುಂದೆ ಇಂದ್ರಿಯಗಳ ಪ್ರೇರೇಪಕ ಶ್ರೀಹರಿ, ಅವನಿಗೇನು ಲಾಭ ಇಂದ್ರಿಯ ಪ್ರೇರಣೆಯಿಂದ ಅಂತ ಪ್ರಶ್ನೆ ಬರ್ತದೆ. ಏನಾದರೂ ಲಾಭ ಇರಬೇಕಲ್ಲ ಇಂದ್ರಿಯ ಪ್ರೇರಣೆಯಿಂದ ಭಗವಂತನಿಗೆ. ಅವನಿಗೇನು ಲಾಭ ಇಲ್ಲ, ಆದರೆ ಭಗವಂತ ಸಾರಭೋಕ್ತೃವಾಗಿದ್ದಾನೆ, ಅದೇ ಅವನ ಲೀಲೆ ಅಂತ ಚಿಂತನೆ ಮಾಡಿಸ್ಬೇಕಂತ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತ್ರಂ ಶಬ್ದಜ್ಞಾನವನ್ನು ಹುಟ್ಟಿಸುವಂತಹ ಶ್ರವಣೇಂದ್ರಿಯ, ಚಕ್ಷು ರೂಪಜ್ಞಾನವನ್ನು ಕೊಡುವಂತಹ ಚಕ್ಷುರೇಂದ್ರಿಯ, ಸ್ಪರ್ಶನಂಚ ಸ್ಪರ್ಶಜ್ಞಾನ ಹುಟ್ಟಿಸುವಂತಹ ತ್ವಗೀಂದ್ರಿಯ, ರಸನಂಚ ರಸಜ್ಞಾನವನ್ನು ಕೊಡುವಂತಹ ಹೇಳ್ತಾರೆ. ಇದಿಷ್ಟು ಆ ಭಗವಂತ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಮಗೆ ರೂಪದ ತಿಳುವಳಿಕೆ, ರೂಪದ ಅನುಭವ, ಶಬ್ದದ ತಿಳುವಳಿಕೆ, ಶಬ್ದದ ಅನುಭವ, ಇದನ್ನೇ ಸಾರಭೋಕ್ತ ಅಂತ ಕರೀತಾರೆ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತು. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹೀಗೆ ಇಂದ್ರಿಯಗಳಲ್ಲಿದ್ದು ಅವುಗಳನ್ನು ಪ್ರೇರೇಪಣೆ ಮಾಡಿ ಇಂದ್ರಿಯ ಪ್ರವರ್ತಕ ಅಂತನಿಸಿ ಇಂದ್ರಿಯ ದ್ವಾರ ವಿಷಯ ಭೋಗವನ್ನ ನಮಗೋಸ್ಕರ ಅಂತ ಮಾಡ್ತಾನೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ. ವಿಷಯಗಳ ಅನುಭವ ತಾನುಂಡು ಇಂದ್ರಿಯಗಳಿಗೆ ಉಪಚಯಗಳ ನೀಡುತ್ತಾ ಅಂತ ಹೇಳ್ತಾರೆ. ಭಗವಂತ ನಮಗೆ ವಿಷಯದ ಅನುಭವವನ್ನು ಯಾಕೆ ಕೊಡ್ತಾನೆ? ಲಾಭ ಏನು ಅಂತ ಪ್ರಶ್ನೆ. ಶರೀರದಲ್ಲಿ ಶಕ್ತಿ ಬರಲಿ ಅಂತ ಕೊಡ್ತಾನೆ. ದೇಹದೊಳಗೆ ಇಂದ್ರಿಯಗಳಲ್ಲಿ ಶಕ್ತಿ ಬರಬೇಕಾದ್ರೆ ವಿಷಯಗಳ ಅನುಭವ ಆಗಲೇಬೇಕು. ನಮಗೆ ವಿಷಯದ ಅನುಭವ ಆಗಬೇಕಾದ್ರೆ ಭಗವಂತ ಅದನ್ನು ಅನುಭವಿಸಿರ್ಬೇಕು. ಈ ಕಾರಣದಿಂದ ಭಗವಂತ ಆ ಕಾರ್ಯಗಳನ್ನು ಮಾಡ್ತಾನೆ ಅಂತಂತಾರೆ. ಹೀಗೆ ಇಂದ್ರಿಯ ಪ್ರವರ್ತಕನಾಗಿದ್ದಾನೆ, ಇದು ಒಂದು ಅಂಶ. ಮತ್ತೊಂದು ಅಂಶ, ಈ ವಿಷಯಗಳನ್ನ ಅಲ್ಪರು ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಹಿರಿಯರಾದ್ರೆ, ಜ್ಞಾನಿಗಳಾದ್ರೆ ತಿಳಿಬಲ್ಲರಷ್ಟೇ ಇವೆಲ್ಲ. ಉಳಿದವ್ರಿಗೆ ಏನು ಅನ್ನಿಸ್ತದೆ, ಏನೋ ಹೇಳ್ತಾರೆ ಸುಮ್ಮನೆ, ನಮಗೇನು ಅರ್ಥ ಆಗಲ್ಲ, ಬಿಡಲ್ಲ, ತಲೆ ತಿಂದು ಹೋಗ್ತಾರಷ್ಟೇ ಅಂತ ಹೀಗೆ ಅನಿಸ್ತದೆ. ಅದನ್ನು ಕೃಷ್ಣ ಮೊದಲೇ ಹೇಳಿಬಿಟ್ಟಿದ್ದ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ನೋಡು, ಉತ್ಕ್ರಾಮಂತಂ ಸ್ಥಿತಂ ವಾ ಅಪಿ ಭುಂಜಾನಂ ವಾ, ಜೀವನ ಶರೀರದೊಳಗೆ ಇಂದ್ರಿಯಗಳ ಮೂಲಕ ಭುಂಜಿಸ್ಲಿ, ಉತ್ಕ್ರಮಣ ಮಾಡಲಿ, ಸ್ಥಿತನಾಗಲಿ, ಮಲಗಲಿ, ಕೂಡ್ಲಿ, ಎಲ್ಲ ನಾನೇ ಮಾಡಿಸ್ತೀನಿ. ಆದರೆ ಎಲ್ಲರ ಕಣ್ಣಿಗೆ ಕಾಣಲ್ಲ. ಜ್ಞಾನದ ಕಣ್ಣಿರೋರಿಗೆ ಕಾಣ್ತದೆ, ವಿಮೂಢರಿಗೆ ಈ ವಿಷಯ ಕಾಣಲ್ಲ ಅಂತಂದ ಕೃಷ್ಣ. ಹಾಗಾಗಿ ಜ್ಞಾನದ ಕನ್ನಡಕ ಹಾಕ್ಕೊಳ್ಬೇಕು.
ಜ್ಞಾನದ ಕನ್ನಡಕ ಹಾಕೊಂಡು ನೋಡಿದ್ರೆ ಅಷ್ಟೇನೆ ಸೂಕ್ಷ್ಮ ವಸ್ತುಗಳು, ಸೂಕ್ಷ್ಮನಾದ ಶ್ರೀಹರಿಯ ವ್ಯಾಪಾರ, ಚಿಂತನೆ, ಪ್ರೇರಣೆ ಅರ್ಥ ಆಗ್ಬೋದು. ಈ ಕೆಲವು ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ಗಳನ್ನು ನೋಡ್ಬೇಕಂದ್ರೆ ಸಾಧಾರಣವಾದ ನಮ್ಮ ಕಣ್ಣಿನಿಂದ ನೋಡ್ಲಿಕ್ಕೆ ಆಗಲ್ಲ. ಅದರದ್ದೇ ಆದ ಉಪಕರಣಗಳನ್ನು ಬಳಸಬೇಕಾಗ್ತದೆ. ಆ ಉಪಕರಣ ಬಳಸಿ ಹೇಳ್ತಾರೆ, ಓಹೋ ಈ ಸೋಪ್ ಹಚ್ಕೊಂಡದ್ರಿಂದ 80% ಬ್ಯಾಕ್ಟೀರಿಯಾಸ್ ನಿಮಗೆ ಕಡಿಮೆ ಆಗಿದೆ ಅಂತ. ಅದೇನು ಕಡಿಮೆ ಆಗಿದೆ ಅವರೇ ಹೇಳ್ಬೇಕು. ಆ ಸೋಪ್ ಹಚ್ಕೊಂಡ್ರೆ ಸುಮ್ಮನೆ ಉದಾಹರಣೆ ಕೊಟ್ಟೆ. 80%, ಅವರು 100% ಪಡ್ಲಿಕ್ಕೆ ಮತ್ತೆ ಅವ್ರಿಗೂ ಹೆದರಿಕೆ ಇದೆ ಅಂತ ಆಯ್ತು. ಈಗ ಉಪಕರಣ ಬಳಸಿ ಅವುಗಳನ್ನು ನೋಡ್ತಾರೆ, ಸೂಕ್ಷ್ಮ ವಸ್ತುಗಳನ್ನು. ಹಾಗೆ ನಮ್ಮ ಕಣ್ಣಿನೊಳಗೆ ಆ ವಿಷಯದ ಆಹುತಿಗಳನ್ನು ಹಾಕಿಸಿ ಹೋತ್ರ ನಾಮಕನಾದ ಶ್ರೀಹರಿ ವಿಷಯಗಳ ಭೋಗವನ್ನು ತಾನು ಅನುಭವಿಸಿ ಜೀವನಿಗೆ ಉಣಿಸಿದ ಅಂತ ಹಂಸಶುಚಿಸತ್ ಅಂತರಿಕ್ಷ ಸತ್ ಹೋತಾ ವೇದಿಶತ್ ಅಂತ ವೇದದಲ್ಲಿ ಹೇಳುವ ಅವನ ಮಹಿಮೆ, ಅದನ್ನು ನಾವು ಜ್ಞಾನದ ಕಣ್ಣಿನಿಂದ ಮಾತ್ರ ಅರ್ಥೈಸಿಕೊಳ್ಳಬಲ್ದು. ಅಂದರೆ ಶಾಸ್ತ್ರಗಳ ಚರ್ಚೆ, ಯುಕ್ತಿಗಳ ಪರಾಮರ್ಶೆ ಮಾಡಿಕೊಂಡು ಆ ಭಗವಂತನ ಈ ಪ್ರಮೇಯವನ್ನು ಅನುಸಂಧಾನ ಮಾಡ್ತಾರೆ. ಯಾರು ವಿಮೂಢ, ಜಗನ್ನಾಥದಾಸರು ಒಂದು ಮಾತಂದು, ಹಲ್ಲಿದ್ದವನಿಗೆ ಒಂದಿಷ್ಟೇನಾದರೂ ಕಬ್ಬು ಕೊಟ್ರೆ ಅದು ಅಗದು ಅದರ ರಸ ಸವಿಬಲ್ಲ. ಹಲ್ಲೇ ಇಲ್ಲದೆ ಇದ್ದವನಿಗೆ ಹೋಗಿ ಕಬ್ಬು ಕೊಟ್ಟು ನೀರದನ್ನು ತನ್ನ ಚೆನ್ನಾಗಿ ತಿಂದು ರಸ ಸವಿ ಅಂತಂದ್ರೆ ಅದು ಹೇಗೆ ಸಾಧ್ಯ? ಹಾಗೆ ವಿದಂತನಿಗೆ ಅಬ್ಬಬಲ್ಲುದೇ ಹರಿಕಥಾಮೃತ ಸಾರ ಅಂತಾರವ್ರು. ನಾನು ಹೇಳುವ ಭಗವಂತನ ರಸ ಅದು ಹಲ್ಲಿಲ್ಲದೆ ಇದ್ದವನು ಕಬ್ಬಿನ ಜಲ್ಲೆ ಇಟ್ಕೊಂಡಿದ್ರೆ ಹೇಗಾಗ್ತದೋ, ಶ್ರದ್ಧೆ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ಜ್ಞಾನದ ಕಣ್ಣಿಲ್ಲ ಅವನಿಗೆ ಈ ವಿಷಯಗಳ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಇಂದ್ರಿಯಗಳಲ್ಲಿಯೂ ಮನಸ್ಸು ಬಹಳ ಮುಖ್ಯ. ಆ ಮನಸ್ಸು ಅಂತಃಕರಣ ಅದು ಪರಿಶುದ್ಧವಾಗಿರಬೇಕು. ಅದು ಆಗಾಗ ಅದರ ಮೇಲೆ ಧೂಳು ಕೂಡ್ತಾ ಇರ್ತದೆ, ಏನೋ ಕಸ ಕಡ್ಡಿ ಕೂಡ್ತಾ ಇರ್ತದೆ. ರಸ್ತೆಯಲ್ಲಿ ನಿಲ್ಲಿಸಿದ ಮೇಲೆ ವಾರಕ್ಕೆ ಒಂದ್ಸಲಿ ಆದ್ರೂ ಕಾರ್ ತೊಳಿಲೇಬೇಕಾಗ್ತದೆ. ಇಲ್ದಿದ್ರೆ ರಸ್ತೆಯಲ್ಲಿ ಹೋಗೋ ಧೂಳೆಲ್ಲ ಕಾರಿನ ಮೇಲೆ, ವೆಹಿಕಲ್ ಮೇಲೆ ಕೂಡ್ತದೆ. ಅದನ್ನು ಚೆನ್ನಾಗಿ ತೊಳಿಬೇಕು. ಹಾಗೆ ಮನುಷ್ಯನ ಮನಸ್ಸು ಈ ಸಂಸಾರದ ರಸ್ತೆಯಲ್ಲಿ ನಿಂತದ್ರಿಂದ ಪದೇ ಅದಕ್ಕೆ ಧೂಳಾಗೇ ಆಗ್ತಿರ್ತದೆ. ಅದನ್ನು ಪ್ರಯತ್ನಪೂರ್ವಕವಾಗಿ ಮನುಷ್ಯ ಆ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. ಆ ಪ್ರಯತ್ನವನ್ನು ಭಗವಂತ ಬಹಳ ಹೇಳ್ತಾನೆ ಆಗಾಗ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈವಂ ಪಶ್ಯಂತ್ಯಚೇತಸಃ ಅಂತ ಒಂದು ಮಾತು. ಎಂಥ ಅದ್ಭುತ ಸುಭಾಷಿತ ಇದು. ಆತ್ಮನಿ ಅವಸ್ಥಿತಂ ಯೋಗಿನಃ ಯತಂತಸ್ಸಂತಹ ಮಾಂ ನಿಷ್ಕಾಮ ಕರ್ಮರತರು ಅಂತ ಹೇಳಿ ಕೃಷ್ಣನ ಅಭಿಪ್ರಾಯ. ನಿಷ್ಕಾಮ ಕರ್ಮವನ್ನು ಚೆನ್ನಾಗಿ ಮಾಡ್ತಾ, ಸಾಧನಾನುಷ್ಠಾನವನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಅಂತಃಕರಣ ಪರಿಶುದ್ಧಗೊಳಿಸ್ಕೊಂಡು ಅಂಥ ಅಂತಃಕರಣದಲ್ಲಿ ಭಗವಂತನನ್ನು ಕಾಣ್ತಾರೆ. ಇಲ್ದಿದ್ರೆ ಯತಂತೋ ಅಕೃತಾತ್ಮಾನಃ, ಯಾರು ನಿಷ್ಕಾಮ ಕರ್ಮವನ್ನು ಮಾಡಲ್ಲ ಅವರ ಅಂತಃಕರಣ ಪರಿಶುದ್ಧವಾಗಲ್ಲ. ಅಂತಃಕರಣ ಯಾರ್ದು ಪರಿಶುದ್ಧವಿಲ್ಲ, ಪ್ರಯತ್ನ ಪಟ್ಟರೂ ಭಗವಂತನನ್ನು ಕಾಣ್ಲಿಕ್ಕಾಗಲ್ಲ. ನಮ್ಮ ಅಂತಃಕರಣ ಪರಿಶುದ್ಧ ಇಲ್ಲದೇನೆ ನಾವು ಹೇಗೆ ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ? ಬೆಳ್ಳಗಿದೆ ಬಟ್ಟೆ ಅಂದರೆ ಯಾವ ಚಿತ್ರವನ್ನು ಅದರ ಮೇಲಾದರೂ ತೋರಿಸ್ಬಲ್ದು. ಬಟ್ಟೆ ಕೊಳೆ ಆಗಿಬಿಟ್ರೆ ಏನು ಚಿತ್ರ ತೋರಿಸ್ಲಿಕ್ಕೂ ಆಗಲ್ಲ. ಅದರ ಮೇಲೆ ಸ್ಕ್ರೀನೇ ಸರಿ ಇಲ್ಲ ಅಂದರೆ ಸಿನಿಮಾ ಏನು ನೋಡ್ಲಿಕ್ಕೆ ಆಗ್ತದೆ? ಸ್ಕ್ರೀನ್ ಬೆಳ್ಳಗಿರಬೇಕು, ಅದರದ್ದು ಲೆವೆಲ್ ಜಾಸ್ತಿ. ಎಷ್ಟೆಷ್ಟು ಬೆಳ್ಳಗಿರ್ತದೋ ಅಷ್ಟಷ್ಟು ಕ್ಲಾರಿಟಿ ಜಾಸ್ತಿ. ಅಂತಃಕರಣ ಎಷ್ಟೆಷ್ಟು ಪರಿಶುದ್ಧ ಇರ್ತದೋ ಭಗವಂತನ ಧ್ಯಾನ ಮಾಡಲಿಕ್ಕೆ ಅಷ್ಟಷ್ಟು ಸ್ಪಷ್ಟತೆ ಜಾಸ್ತಿ. ಅಂತಃಕರಣವನ್ನು ಪರಿಶುದ್ಧಗೊಳಿಸ್ಕೊಳ್ಳಿಕ್ಕೆ ಕಾರಣ ಏನು? ಬಟ್ಟೆ ತೊಳಿಲಿಕ್ಕೆ ನೀರು ಹಾಕಬೇಕೋ, ಅಂತಃಕರಣವನ್ನು ತೊಳಿಲಿಕ್ಕೆ ಕರ್ಮದ ನೀರು ಬೇಕು ಅಂತಾನೆ ಕೃಷ್ಣ. ಅದನ್ನೇ ಅಕೃತಾತ್ಮನಃ. ಈ ನಿಷ್ಕಾಮ ಕರ್ಮ ಯೋಗ ಅಂತೇನಿದೆ ಅದು ನೀರಿದ್ದ ಹಾಗೆ.
ಮನುಷ್ಯ ದಿನನಿತ್ಯ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಅಂತಃಕರಣ ತಾನಾಗೆ ಪರಿಶುದ್ಧ ಆಗ್ತಿರ್ತದಂತೆ. ಹಾಗಾಗಿ ವೇದ ಉಪನಿಷತ್ತುಗಳು ಮಾಡಬೇಕಾದ ಕರ್ಮವನ್ನೇ ನೀರು ಅಂತ ಹೇಳ್ತಾರೆ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ಅಪಹ ಅಂದರೆ ಕರ್ಮ ಅಂತ ಅರ್ಥ. ನೀರಿಗೆ ಸಂಕೇತ ಅದು. ನೀರು ಅನ್ನೋ ಶಬ್ದ ಎಲ್ಲ ವೇದದಲ್ಲಿ ಆಡೋದು ಪ್ರಾಯ ಕರ್ಮ ಅನ್ನೋ ಅರ್ಥದಲ್ಲೇ ಅಂತೆ. ಹಾಗಾಗಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮನುಷ್ಯ ಚೆನ್ನಾಗಿ ಮಾಡ್ತಿದ್ರೆ ನಿಷ್ಕಾಮವಾಗಿ, ಅದೇ ನೀರಿನಂತಾಗಿ ಅಂತಃಕರಣವೆಂಬ ಬಿಳಿ ಬಟ್ಟೆಯನ್ನು ಪರಿಶುದ್ಧಗೊಳಿಸ್ತದೆ. ಆ ಪರಿಶುದ್ಧವಾದ ಸ್ಕ್ರೀನ್ನಲ್ಲಿ ಭಗವಂತನ ತಿಳುವಳಿಕೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕಾಗ್ತದೆ. ಅದನ್ನು ಕೃಷ್ಣ ಈ ಮಾತಿನಲ್ಲಿ ಹೇಳಿ ಮುಂದೆ ಈ ಪ್ರಪಂಚದಲ್ಲಿ ಹರಿತಾ ಇರುವ ಪ್ರತಿ ಶಕ್ತಿಗಳು ಭಗವಂತನದೇ ಅಪ್ಪ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ. ಇದು ಮತ್ತೆ ಎರಡನೇ ಬಾರಿ ಮತ್ತೆ ಸ್ಪಷ್ಟಪಡಿಸಿದ. ಸೂರ್ಯ ಹಾಗೂ ಜಗತ್ತನ್ನು ಭಾಸತೆ ಅಖಿಲಂ, ಜಗತ್ತನ್ನೆಲ್ಲ ಚೆನ್ನಾಗಿ ಬೆಳಗಿಸುವಂಥ ಸೂರ್ಯ. ಯಚ್ಚಂದ್ರಮಸಿ, ಚಂದ್ರ, ಅಗ್ನೌ, ಬೆಂಕಿ, ಅವರಲ್ಲೆಲ್ಲ ಏನು ತೇಜಸ್ಸನ್ನು ಕಾಣ್ತಿ, ಆ ತೇಜಸ್ಸು ಅವರದೇ ತೇಜಸ್ಸು ಅಂತ ಭಾವಿಸ್ಬೇಡ. ಅನುಕೃತೇಸ್ತಸ್ಯ ಚ, ಅದು ನನ್ನಿಂದ ಬರ್ತಾ ಇರುವಂತಹ ತೇಜಸ್ಸು ಅಂತ ಭಾವಿಸು ಅಂತಂದ. ಭೂಮಿಯಲ್ಲಿ ಎಷ್ಟೋ ಭೂಮಿಯಲ್ಲಿ ಔಷಧಿ ಸೋಮನಾಗಿ ಔಷಧಿಗಳನ್ನು, ಭೂಮಿಯಲ್ಲಿ ಗಾಮಾವಿಶ್ಯಚ ಭೂತಾನಿ, ಭೂಮಿಯಲ್ಲಿ ಅಂತರ್ಗತನಾಗಿ ಜೀವರಾಶಿಗಳನ್ನು ಧರಿಸುವವನು ನಾನೇ. ಹಾಗೇನೆ ಔಷಧೀ ಸರ್ವಾಹ ಸೋಮೋ ಭೂತ್ವ ಪುಷ್ಣಾಮಿ. ಈ ಔಷಧಿ ವನಸ್ಪತಿಗಳು, ಬಳ್ಳಿಗಳು ಹಾಗೂ ಕಟ್ಟಿಗೆ ಮರ, ಗಾಳಿ ಬರಬೇಕಾದ್ರೆ ವನಸ್ಪತಿ, ಇವೆಲ್ಲ ಆಕ್ಸಿಜನ್ ಅಂತೇನೋ ಹೆಸರಿಟ್ಟಿದಾರಲ್ಲ. ಮತ್ತೆ ಮೊನ್ನೆ ಮರ ಕಡ್ದದ್ದಕ್ಕೆ ಏನು ಪರಿಸ್ಥಿತಿ ಬಂದಿತ್ತು ನೋಡಿದ್ವೆಲ್ಲ, ರೋಗ, ಎಷ್ಟು ದೊಡ್ಡ ರೋಗ ಬಂದು ಹೋಯ್ತದು. ಅವುಗಳನ್ನು ಉಳಿಸ್ಬೇಕು, ಮನೆಗಳಲ್ಲಿ ಮರ ಬೆಳೆಸ್ಬೇಕು ಅಂತಾನೆ ಕೃಷ್ಣ. ಯಾಕೆ ಅಂದರೆ ಚಂದ್ರ ಅವುಗಳಿಗೆಲ್ಲ ಅಭಿಮಾನಿ. ಓಷಧಯ ಸಂವದಂತೆ ಸೋಮೇನ ಸಹರಾಜ್ಞ ಅಂತ ಋಗ್ವೇದದಲ್ಲಿ ಬರ್ತದೆ. ಎಲ್ಲ ಔಷಧಿ ವನಸ್ಪತಿಗಳಲ್ಲಿ ಚಂದ್ರ ಅಭಿಮಾನಿಯಾಗಿರ್ತಾನೆ. ಹಾಗಾಗಿ ಅವನಿಂದ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ, ಆ ಮರಗಿಡಗಳು ಬೀಳಿಸುವ ಗಾಳಿಯಿಂದ. ಅವನಲ್ಲಿ ಆ ರೀತಿ ಶಕ್ತಿ ಇಟ್ಟವನು ಯಾರು? ಅದು ನಾನು ಅಂದ ಕೃಷ್ಣ. ಅದೇ ಈ ಶಬ್ದದ ಅರ್ಥ. ಉಷ್ಣಾಮಿಚ ಓಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ ಅಂತಂದಿನ. ಜೋಳ, ರಾಗಿ, ಗೋಧಿ ಇವುಗಳಿಗೆಲ್ಲ ಸೂರ್ಯನ ಕಿರಣಗಳಿಂದ ಒಣಗುವಿಕೆ ಅಂತ ಹೇಳಿ ಒಂದು ಶಕ್ತಿ. ಸೂರ್ಯನ ಕಿರಣದಿಂದ ಅವುಗಳಲ್ಲಿ ಇಂಥವುಗಳೆಲ್ಲ ಉತ್ಪತ್ತಿ ಆಗ್ತವೆ. ವಿಟಮಿನ್ ಅಂತೇನೋ ಹೆಸರಿಟ್ಟಿದ್ದಾರಲ್ಲ, ಅದೆಲ್ಲ ಸೂರ್ಯನ ಕಿರಣದಿಂದ ಉತ್ಪತ್ತಿ ಆಗ್ತದಂತೆ. ಅಷ್ಟೇ ಸಾಲದಂತೆ ಆಮೇಲೆ ಇಬ್ಬನಿ ಬೀಳಬೇಕು. ರಾತ್ರಿ ಚಂದ್ರನ ಕಿರಣ ಬಿದ್ದ ಮೇಲೆ ಅವು ಗಟ್ಟಿ ಆಗ್ತಾವಂತೆ. ಹಾಗಾಗಿ ರಾತ್ರಿ ಚಂದ್ರನ ಕಿರಣ ಬೀಳಬೇಕು, ಇಬ್ಬನಿ ಬೀಳಬೇಕು, ಬೆಳಗ್ಗೆ ಮತ್ತೆ ಪುನಃ ಸೂರ್ಯನ ಕಿರಣ ಬೀಳಬೇಕು. ಹೀಗಾಗಿ ಇಷ್ಟು ಟರ್ಮ್ಸ್ ಅಂತ ಇಟ್ಕೊಂಡಿರ್ತಾರೆ. ಅಷ್ಟು ಸರಿಯಾಗಿ ಅವು ಬೆಳವಣಿಗೆ ಆದಮೇಲೆ ನಮ್ಮ ಮನೆಗೆ ಅದು ಧಾನ್ಯವಾಗಿ ತಿನ್ಲಿಕ್ಕೆ ಬರ್ತದಂತೆ. ಜೋಳ ಆಗಲಿ, ರಾಗಿ ಆಗಲಿ, ಗೋಧಿ ಆಗಲಿ, ಅಡಿಕೆ ಆಗಲಿ. ಆ ವಿಷಯವನ್ನೆಲ್ಲ ನಾವೇನು ನೋಡ್ತೇವೆ ಪ್ರಪಂಚದಲ್ಲಿ, ಅದನ್ನೆಲ್ಲ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯ ಮೋಜಸ. ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಭೂಮಿಯಲ್ಲಿ ಧಾನ್ಯಗಳು ಬೆಳಿಬೇಕಾದ್ರೆ ಧಾನ್ಯಗಳ ಬೆಳವಣಿಗೆ ಹಿಂದೆ ನಾನಿದ್ದೇನೆ. ಚಂದ್ರ ಔಷಧಿ ವನಸ್ಪತಿಗಳ ಮೂಲಕವಾಗಿ ಜಗತ್ತಿಗೆ ಎಲ್ಲ ಪೌಷ್ಟಿಕತೆ ಕೊಡಬೇಕಾದ್ರೆ ನಾನಿದ್ದೇನೆ. ಈ ರೀತಿ ಕೃಷ್ಣ ಅನುಸಂಧಾನ ಮಾಡಿಸ್ತಾರೆ. ಆಹಾರ ಎಲ್ಲ ತಿಂದು ಬಿಡ್ತೇವೆ, ತಿಂದದ್ದು ಜೀವನ ಹೇಗಾಗೋದು ಅಂತ ಪ್ರಶ್ನೆ ಮುಂದೆ. ಅದಕ್ಕೆ ಕೃಷ್ಣ ಅಂದ, ಅದನ್ನು ನಾನೇ ಮಾಡ್ತೇನೆ ಅಂದ. ಆಹಾರನೂ ನಾನೇ ಕೊಡ್ತೇನೆ, ಭೂಮಿಯಲ್ಲಿದ್ದು ಬೆಳೆಸೋದು ನಾನೇ ಬೆಳೆಸ್ತೇನೆ, ಅದರಲ್ಲಿ ಪೌಷ್ಟಿಕತೆಯನ್ನು ನಾನೇ ತುಂಬುತ್ತೇನೆ, ಸೂರ್ಯನಿಂದ ಬೆಳಕು ಕೊಡ್ತೇನೆ, ಬೆಂಕಿಯಿಂದ ಬೆಳಕು ಕೊಡ್ತೇನೆ, ಚಂದ್ರನಿಂದ ಕೊಡಿಸ್ತೇನೆ, ಇನ್ನು ತಿನ್ನಿಸಿದ್ದನ್ನು ಮತ್ತೆ ಒಳಗಡೆಯಲ್ಲಿ ಆಹಾರ ಜೀರ್ಣನೂ ನಾನೇ ಮಾಡಿಸ್ತೇನೆ.
ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ ಹೇಳಿದ. 4 ವಿಧವಾದಂತಹ ಆಹಾರ ಇದೆ ನಾವು ತಿಂತಾ ಇರೋ ದಿನನಿತ್ಯ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತ. ಭಕ್ಷ್ಯ ಅಂದರೆ ಹಲ್ಲಿನಿಂದ ಕಡಿದು ತಿನ್ನೋದಕ್ಕೆ ಭಕ್ಷ್ಯ ಅಂತ ಕರೀತಾರೆ. ಭೋಜ್ಯ ಅಂದರೆ ಅದನ್ನು ಅಗದು ತಿನ್ನೋದು ಅಂತ, ನಾಲಿಗೆಯ ಸಹಾಯದಿಂದ ಅಗದು ತಿನ್ನೋದಕ್ಕೆ ಭೋಜ್ಯ ಅಂತ ಕರೀತಾರೆ. ಲೇಹ್ಯ ಅಂದರೆ ಚಪ್ಪರಿಸಿ ತಿನ್ನೋದಕ್ಕೆ ಲೇಹ್ಯ, ನಾಲಿಗೆಯ ಮೂಲಕವಾಗಿ. ಅದು ಲೇಹ ಅಂತ ಕೇಳಿರ್ತೀವಿ. ಆಯುರ್ವೇದದಲ್ಲಿ ಔಷಧಿ ತಗೊಳ್ಳುವಾಗ ಇದು ಲೇಹ ಕೊಟ್ಟಿದ್ರು ಅಂತದು ಬರೀ ನಾಲಿಗೆಯಿಂದ ಚಪ್ಪರಿಸೋದು. ಹಾಗೇನೆ ಪೇಯ ಅಂದರೆ ನಾಲಿಗೆನೂ ಅಲ್ಲ, ಹಲ್ಲೂ ಬೇಕಾಗಿಲ್ಲ, ನೇರವಾಗಿ ಕುಡಿದು ಬಿಡೋದು. ಇದು ಲಿಕ್ವಿಡ್ ಅಂತ ಅರ್ಥ, ದ್ರವ ಪದಾರ್ಥ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ, ಇದು ಬಿಟ್ಟು ಬೇರೆ ಏನು ತಿಂತೇವೆ ನಾವು ದಿನನಿತ್ಯ? ಇಷ್ಟರೊಳಗೆ ಇದೆ ಎಲ್ಲ. ಅದಕ್ಕೆ ಕೃಷ್ಣ ಅದನ್ನು ಚತುರ್ವಿಧಂ ಅಂತ ಕರೆದ ಅಂತ ಅರ್ಥ. 4 ವಿಧವಾದ ಈ ರೀತಿ ಪದಾರ್ಥಗಳ ಸೇವನೆ ನಮ್ಮಿಂದ ನಡೀತದೆ. ಆ ನಡೆಸಿ ದೇಹವನ್ನು ಪುಷ್ಟಿಗೊಳಿಸುವಾಗ ಪ್ರಾಣ ಮತ್ತು ಅಪಾನರ ವ್ಯವಸ್ಥೆಗೆ ನಾನೇ ಪ್ರೇರೇಪಕನಾಗಿರ್ತೇನೆ. ಪ್ರಾಣಾಪಾನ ಸಮಾಯುಕ್ತನ. ಪ್ರಾಣ ಅವನು ಪದಾರ್ಥಗಳನ್ನು ತಿನ್ನಿಸುವಾಗ ಒಂದು ಚೇಷ್ಟೆ ನಡಿಬೇಕಲ್ಲ ದೇಹದೊಳಗೆ, ಅದನ್ನು ಅವ ಮಾಡಿಸ್ತಾನೆ. ಅಪಾನ ಅಂದರೆ ತಿಂದದ್ದೆಲ್ಲ ಜೀರ್ಣ ಆದಮೇಲೆ ಒಂದು ಎಕ್ಸಸ್ ಇರ್ತದೆ, ಅದು ಒಳಗಡೆ ಇರಲಿಕ್ಕಿಲ್ಲ. ಅದೇ ಅವನು ಕಸ ಎಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಹೊರಗಿಂದೇ ಈ ಪರಿ ಅಂತಂದರೆ ಒಳಗಿಂದೆಲ್ಲ ಹಾಗೆ ಉಳಿದ್ರೆ ಪರಿಸ್ಥಿತಿ ಏನಾಗಬೇಡ. ಆ ಒಳಗೆ ಸೇರ್ಕೊಂಡದ್ದು ಜೀರ್ಣ ಆದಮೇಲೆ ಉಳಿಯುವ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ಹೊರಗೆ ಸರಿಸ್ಲಿಕ್ಕೆ ಅಪಾನನನ್ನು ಪ್ರೇರಣೆ ಮಾಡ್ತಾರಂತೆ. ಹಾಗಾಗಿ ಎಕ್ಸಸ್ ಹೊರಗೆ ಹಾಕ್ಲಿಕ್ಕೆ ಅಪಾನ, ತಿಂದದ್ದು ತಿನ್ನಬೇಕಾದ್ರೆ ಆಗಬೇಕಾದ ಚೇಷ್ಟನೆ ನಡೆಸಲಿಕ್ಕೆ ಪ್ರಾಣ. ಅವರಿಬ್ಬರೊಟ್ಟಿಗೆ ಭಗವಂತ ತಾನೇ ವೈಶ್ವಾನರ ಈ ದೇಹವನ್ನು ಆಶ್ರಯಿಸಿ ಜೀವರ ದೇಹಧಾರಣೆ ಮಾಡಿಸ್ತಾನೆ 4 ವಿಧವಾದ ಆಹಾರದಿಂದ ಅಂತ ಹೇಳ್ಬಿಟ್ಟು. ಇಷ್ಟೇ ಅಲ್ಲದೇನೆ ಆ ಭಗವಂತ ಎಲ್ಲಿದ್ದಾನೆ? ಎಲ್ಲರ ಹೃದಯ ದೇಶದಲ್ಲಿ ಇದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಎಲ್ಲರ ಹೃದಯ ದೇಶದೊಳಗೆ ಭಗವಂತ ಇದ್ದಾನೆ. ಆ ಹೃದಯ ದೇಶ ಬಹಳ ಮುಖ್ಯ. ಅಲ್ಲಿದ್ದುಕೊಂಡು ಏನೆಲ್ಲ ಮಾಡ್ತಾನೆ? ಮರು ಕೊಡ್ತಾನೆ, ಸ್ಮರಣೆ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಅಪೋಹನ ಅಂದರೆ ಮರು. ಹೀಗೆ ಸ್ಮೃತಿರ್ ಜ್ಞಾನಮಪೋಹನಂಚ. ಎಂಥ ಒಳ್ಳೊಳ್ಳೆ ಕೆಲಸಗಳಿವೆಲ್ಲ. ಯಾರೂ ಕೊಡಲ್ಲ ಮರುವನ್ನು, ದೇವರೇ ಕೊಡೋದಂತ. ಸಣ್ಣ ವಯಸ್ಸಿನಲ್ಲಿ ಮಾಡಿದ ಅಪರಾಧಗಳು ಅದಕ್ಕೇನು ಶಿಕ್ಷೆಗೆ ಅಪ್ಪ ಅಮ್ಮ ಹೊಡೆದಿರ್ತಾರೆ. ಬಹಳ ದೊಡ್ಡ ವಯಸ್ಸಾದ ಮೇಲೆ ಅಪ್ಪ ಅಮ್ಮ ಹೊಡೆದದ್ದು ಮಾತ್ರ ನೆನಪುಳಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತದೆ. ಹಾಗಾಗಿ ಅದನ್ನು ಮರೆಸಿರ್ತಾನೆ. ನಾವು ಏನು ತಪ್ಪು ಮಾಡಿದ್ವಿ ಅದು ತಿದ್ದುಕೊಂಡದ್ದನ್ನು ಮಾತ್ರ ಉಳಿಸಿರ್ತಾನೆ. ಇದನ್ನು ಮಾಡಿದವನು ಯಾರು ಅಂತ ಪ್ರಶ್ನೆ. ಮರು ಕೊಡೋದು ಏನಿದೆ ಬಹಳ ಮುಖ್ಯ ಅದು. ಹಾಗಾಗಿ ಭಗವಂತನಿಂದಲೇ ಸ್ಮರಣೆ, ಭಗವಂತನಿಂದಲೇ ಜ್ಞಾನ, ಭಗವಂತನಿಂದಲೇ ಅಪೋಹನ. ಇದು ನನ್ನ ಶಕ್ತಿಯಪ್ಪ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ ಅಂತ ಕೃಷ್ಣ ತನ್ನನ್ನು ವೇದವ್ಯಾಸ ಅಂತ ಹೇಳ್ಕೊಂಡಾನೆ. ಯಾಕೆ ವೇದೈಶ್ಚ ಸರ್ವೈಹಿ, ಎಲ್ಲ ವೇದಗಳಿಂದ ನಾನೇ ಪ್ರತಿಪಾದ್ಯ. ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು, ಅದನ್ನು ಮಾಡಿದವನು ನಾನು ಅಂತ ಇಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ವೇದಾಂತ ಕೃದ್ವೇದ ವಿದೇವ ಚಾಹಂ. ವೇದ ಪ್ರತಿಪಾದ್ಯನೂ ಹೌದು, ವೇದ ಸರಿಯಾಗಿ ತಿಳಿದವನು ಹೌದು, ವೇದಾಂತವನ್ನು ರಚನೆ ಮಾಡಿಕೊಟ್ಟವನು ನಾನೇ. ಇವುಗಳ ವಿಷಯ ಯಾಕೆ ಬಂತು? ಹಿಂದೆ ಹೇಳಿದ ಮತ್ತು ಮುಂದೆ ಹೇಳುವ ಎಲ್ಲ ವಿಷಯಗಳಿಗೂ ವೇದಾಂತ ವೇದಗಳೇ ಆಧಾರ ಅನ್ನೋ ಅಭಿಪ್ರಾಯದಿಂದ ಕೃಷ್ಣ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ. ನಿರಾಧಾರವಾಗಿ ಯಾವುದೇ ವಿಷಯವನ್ನು ನಾನು ಹೇಳ್ತಾ ಇಲ್ಲ. ಇಷ್ಟನ್ನು ಹೇಳಿ ಮುಕ್ತಾಯ ಮಾಡುವಾಗ ಈ 5 ಶ್ಲೋಕ ಕೊನೆಗೆ ಬರುವಂಥದ್ದೇನು ಸಾರ ಸರ್ವಸ್ವ ಇದು
ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಕೂಟಸ್ಥ ಅನ್ನೋ ಪದದ ಅರ್ಥ ಕೂಟ ಅಂದರೆ ಅವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶ ವಿಕಾರ ಇಲ್ಲದದ್ದು. ಅದು ಹೇಗೆ ನಿತ್ಯವೋ ಲಕ್ಷ್ಮೀದೇವಿಯು ಕೂಡ ಅವ್ಯಾಕೃತ ಆಕಾಶದಂತೆ ವಿಕಾರ ಇಲ್ಲದವಳು ನಿತ್ಯಳು ಅಂತ ಅರ್ಥ ಅಂತ. ಅದಕ್ಕೆ ಅವಳಿಗೆ ಕೂಟಸ್ಥ, ಅವಳಿಗೆ ಅಕ್ಷರ ಪುರುಷಳು ಅಂತ ಕರೆಯಲಾಗ್ತದೆ. ಅವರಿಬ್ಬರಿಗಿಂತಲೂ ಉತ್ತಮನಾದವನು ನಾನು. ಈ ಶ್ಲೋಕಗಳ ಅರ್ಥ ಹಿಂದೆನೇ ವಿವರಣೆ ಮಾಡಿ ಆಗಿದೆ. ಇಂತಹ ನನ್ನನ್ನು ಕ್ಷರಕ್ಕಿಂತಲೂ ಭಿನ್ನನಾಗಿ, ಅಕ್ಷರಕ್ಕಿಂತಲೂ ಭಿನ್ನನಾಗಿ, ಯಸ್ಮಾತ್ ಕ್ಷರಮತೀತಃ ಅಕ್ಷರಾದಪಿ ಚ ಉತ್ತಮಃ ಲೋಕೆ ವೇದೇ ಚ ಪ್ರಚಿತಃ ಪುರುಷೋತ್ತಮಃ ಅಂತ ಹೇಳ್ತಾನೆ ಮುಂದೆ. ಅಲ್ಲಿರೋ 3 ಶ್ಲೋಕಗಳನ್ನು ನೋಡ್ತಾ ಬರಬೇಕು. ಮಧ್ಯದಲ್ಲಿ ಬಂದದ್ದು ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಈಶ್ವರಃ ಲೋಕತ್ರಯಂ ಆವಿಶ್ಯ ಬಿಭರ್ತಿ, 3 ಲೋಕವನ್ನು ಪ್ರವೇಶ ಮಾಡಿ ಒಳಗಡೆ ಎಲ್ಲ ವ್ಯಾಪಿಸಿ ಈ 3 ಲೋಕವನ್ನು ಧಾರಣ ಪೋಷಣ ಮಾಡಿದವನು ನಾನು. ಕ್ಷರಕ್ಕಿಂತಲೂ ಉತ್ತಮನು, ಅಕ್ಷರಕ್ಕಿಂತಲೂ ಉತ್ತಮನು ನಾನು. ನನ್ನನ್ನು ಈ ಈ ಈ ವೇದ ಮತ್ತು ಲೋಕಗಳಲ್ಲಿ ಅಂತಂದರೆ ಹಿರಿಯರು ವ್ಯಾಖ್ಯಾನ ಮಾಡ್ತಾರೆ, ಲೋಕ ಅನ್ನೋ ಶಬ್ದಕ್ಕೆ ನಾವು ವಾಸ ಮಾಡಿರುವ ಲೋಕ ಅಂತ ಅರ್ಥ ಅಲ್ಲ ಅಂತ. ಪೌರುಷೇಯವಾದ ಮಹಾಭಾರತಾದಿ ಗ್ರಂಥಗಳಿಗೆ ಲೋಕ ಅಂತ ಹೆಸರಂತ. ಮುಂದೆ ವೇದ ಅಂದರೆ ಅಪೌರುಷೇಯವಾದದ್ದು ಅಂತ ಅರ್ಥ. ಹಾಗಾಗಿ ನಾನು ಪುರುಷೋತ್ತಮ ಅಂತ ಎಲ್ಲಿ ಸಿದ್ಧವಾಗಿದೆ? ಪೌರುಷೇಯವಾದ ಮಹಾಭಾರತ ರಾಮಾಯಣಾದಿಗಳಲ್ಲಿ ಸಿದ್ಧವಾಗಿದೆ, ಅಪೌರುಷೇಯವಾದ ವೇದದಲ್ಲಿ ಸಿದ್ಧವಾಗಿದೆ. ಹೀಗಿಲ್ಲಿ ಲೋಕಪದದ ವಿವರಣೆ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರ ಇರಬೇಕು. ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರು ಈಗ ಹೇಳಿದಂಥ ಇಷ್ಟು ವಿಷಯಗಳನ್ನು ಅಸಮ್ಮೂಢ ಜಾನಾತಿ. ಅಸಮ್ಮೂಢ ಅಂತಂದರೆ ಸಂಶಯ ಪಡೆದೇನೆ ತಿಳಿಬೇಕಂತ. ಏನೋ ಹೇಳಿದಾನೆ ಕೃಷ್ಣ, ಅದನ್ನೇ ಉಪನ್ಯಾಸನೂ ಮಾಡಿದ್ದಾರೆ, ತಿಳಿಲೇಬೇಕು ಅಂತ ಅಂತಿದ್ದಾರೆ, ತಿಳ್ಕೊಂಡ್ರಾಯ್ತು ಅಂತ ಹಾಗಲ್ಲ. ಅಸಮ್ಮೂಢ, ಸ್ವಲ್ಪವೂ ಸಂಶಯ ಭ್ರಮೆ ಇವುಗಳಿಗೆ ಒಳಗಾಗದಂತೆ ನಿಶ್ಚಿತವಾಗಿ ಯಾರು ತಿಳಿತಾನೋ ಅವನು ಸರ್ವವಿತ್ ಎನಿಸ್ತಾನೆ, ಎಲ್ಲವನ್ನೂ ತಿಳಿದವನು ಅಂತ ಆಗ್ತಾನೆ, ನನ್ನನ್ನು ಪಡಿತಾನೆ ಅಂತ ಫಲ ಹೇಳಿ ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಸ್ವಲ್ಪ ಕಠಿಣ ಇವೆಲ್ಲ ವಿಷಯಗಳು, ಸರಳವಾಗಿ ಎಲ್ರಿಗೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಒಂದು ಹಂತದ ತಿಳುವಳಿಕೆ ಇದ್ದವರಿಗೆ ಮಾತ್ರ ಇದು ತಲೆಗೆ ಹೋಗ್ತದೆ. ನೋಡಿದ್ರೆ ಅರ್ಥ ಆಯ್ತಲ್ಲ. ಈಗ ಎಷ್ಟೋ ವಿಷಯಗಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಇರ್ತಾರೆ, ಅವ್ರೇನಾದರೂ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಸಾಮಾನ್ಯವಾಗಿ ಎಲ್ಲರೂ ಬೈಯೋದೇನು ಅಂದರೆ ಹುಚ್ಚಿದ್ದಂಗೆ ಇದ್ದಾನಿವ ಅಂತ ಹಿಂಗೆ ಬೈತಾರೆ. ಏನೋ ಹೇಳ್ತಾನೆ, ಅದೇನೋ ಭೂಮಿ ಅಂತೆ ಸುತ್ತದಂತೆ ಚಂದ್ರ, ಹಿಂಗೆ ಬೈತಾರೆ ಅವರು. ಅವ್ರು ಪದೇ ಪದೇ ಹೇಳ್ತಿರ್ತಾರೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ, ಇದು ಭಾಳ ತಿಳ್ಕೊಬೇಕು. ನಮಗೇನು ಅನ್ನಿಸ್ತಿರ್ತದೆ ಅಂದರೆ ಏನು ಬೆಳ್ಕೊತಾನಿವ, ಏನು ಅರ್ಥ ಆಗಲ್ಲ ಬಿಡಲ್ಲ, ಅದಷ್ಟು ದೂರ ಇದೆ ಅಂತೆ, ಇದಿಷ್ಟು ದೂರ ಇದೆ ಅಂತೆ, ಮತ್ತು ಅದನ್ನು ಇಂಪಾರ್ಟೆಂಟ್, ಇದೇನು ದೊಡ್ಡ ಇಂಪಾರ್ಟೆಂಟು, ಇಲ್ಲೇ ಇದ್ದಾನೆ ಚಂದ್ರ, ಇಲ್ಲೇ ಇದ್ದಾನೆ ಸೂರ್ಯ, ಇಲ್ಲೇ ಇದ್ದಾನೆ ಮಂಗಳ ಅಂತ ಹಿಂಗೆ ಬೈಯೋದೊಂದು ಗುಂಪು ಇದ್ದೇ ಇರ್ತದೆ. ಅದು ಅವ್ರ ಸಂಖ್ಯೆ ಬಹುಸಂಖ್ಯಾತರು, ಅವ್ರು ಯಾವಾಗಲೂ ಬೈಯೋರ್ದು ತಿಳುವಳಿಕೆ ಕಡಿಮೆ. ಆದರೆ ಆತ ಮಾತ್ರ ಸೈಂಟಿಸ್ಟ್ ಆದವನು ಪದೇ ಪದೇ ಹೇಳ್ತಿರ್ತಾನೆ ಇದು ತುಂಬ ಇಂಪಾರ್ಟೆಂಟ್, ಭಾಳ ಸೂಕ್ಷ್ಮ ವಿಷಯ, ಇದು ಭಾಳ ಸೂಕ್ಷ್ಮವಾದ ಅಂಶ ಇದು ಅಂತ. ಎಲ್ರಿಗೆ ತಿಳಿದುಕೊಳ್ಳಿಕ್ಕಾಗದ ಅತ್ಯಂತ ಮುಖ್ಯವಾದ ವಿಷಯ ಅನ್ನೋ ಅರ್ಥದಲ್ಲಿ ಕೃಷ್ಣ ಪರಮಾತ್ಮ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ಅನಘ. ಹೇ ಅನಘ, ಪಾಪ ಮಾಡದೇ ಇರುವ ಅರ್ಜುನನೇ, ನಿನಗೋಸ್ಕರ ಅಂತ ನಾನು ಅತ್ಯಂತ ಗುಹ್ಯವಾದ ಶಾಸ್ತ್ರ ಸಮ್ಮತವಾದ ವಿಷಯವನ್ನು ತಿಳಿಸಿದ್ದೇನೆ. ಗುಹ್ಯತಮ ಶಾಸ್ತ್ರವನ್ನೇ ನಿನ್ನ ಮುಂದೆ ಹೇಳಿಬಿಟ್ಟಿದ್ದೇನೆ. ಇದನ್ನು ಹೇಗೆ ಅನಲಿಸಿಸ್ ಮಾಡ್ಕೊಳ್ತಿ, ಎಷ್ಟೆಷ್ಟು ಥರದಿಂದ ಇದನ್ನು ಚಿಂತನೆ ಮಾಡ್ತೀನಿ, ನಿನಗೆ ಬಿಟ್ಟದ್ದು. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಅಂತ ಕೃಷ್ಣ.
ಸ್ವಲ್ಪ ಕಠಿಣ ಈ ಶಬ್ದ. ಹಿರಿಯರು ಹೀಗೆ ವ್ಯಾಖ್ಯಾನ ಮಾಡಿದರು. ಮೊದಲು ಬುದ್ಧ್ವ ಅನ್ನೋ ಪದಕ್ಕೆ ಪರೋಕ್ಷದ ತಿಳುವಳಿಕೆ ಮಾಡಿಕೊಂಡು ಅಂತ ಅರ್ಥ ಅಂತ. ಆಮೇಲೆ ಬುದ್ಧಿಮಾನ್ ಅಂತಂದರೆ ಅಪರೋಕ್ಷದ ತಿಳುವಳಿಕೆ ಮಾಡಿಕೊಂಡು ಅಂತ ಅರ್ಥ. ಆಮೇಲೆ ಕೃತಕೃತ್ಯ ಅಂದರೆ ಮುಕ್ತನಾಗು ಅಂತ ಅರ್ಥ. ಬುದ್ಧ್ವ ಪರೋಕ್ಷ ಜ್ಞಾನಿಯಾಗು, ಬುದ್ಧಿಮಾನ್ ಅಪರೋಕ್ಷ ಜ್ಞಾನ ಪಡ್ಕೋದಂತು, ಕೃತಕೃತ್ಯ ಅಂದರೆ ಲಿಂಗದೇಹ ಭಂಗ ಮಾಡಿಕೊಂಡು ಧನ್ಯ ನೆನೆಸು, ಮುಕ್ತನಾಗು ಅಂತ ಅರ್ಥ. ಇಲ್ದಿದ್ರೆ ಎಲ್ಲ ಪದಕ್ಕೆ ಪೌನರುಕ್ತಿ ಬರ್ತದೆ. ಒಂದ್ಸಲಿ ಬುದ್ಧ್ವ ಬುದ್ಧಿಮಾನ್, 2 ಸಲ ಹೇಳ್ತಾನೆ ಬುದ್ಧ್ವ ಬುದ್ಧಿಮಾನ್ ಅಂತ. ಹೀಗೆಲ್ಲ ಆ ಸ್ಟೇಜ್ಗಳನ್ನು ಕೃಷ್ಣ ಅಲ್ಲಿ ಸ್ಪಷ್ಟಪಡಿಸಿದಾನೆ. ಈ ಸ್ಟೇಜ್ಗಳೆಲ್ಲ ಭಗವದ್ಗೀತೆಯಲ್ಲಿ ಕೆಲವು ಅಧ್ಯಾಯಗಳಲ್ಲಿ ಹೇಳಿರುವ ವಿಷಯ ಸ್ಥಿತಪ್ರಜ್ಞರ ಬಗ್ಗೆ ಹೇಳುವಾಗ. ಹಾಗಾಗಿ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ 15ೋಧ್ಯಾಯ. ಈ 15ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬಂದ ವಿಷಯಗಳ ಸಾರ ಅಂತ ಭಾವಿಸಿ ಆ ಭಗವಂತನ ಪುರುಷೋತ್ತಮತೆಯನ್ನು ವ್ಯಾಖ್ಯಾನ ಮಾಡಿಕೊಳ್ಬೇಕು. 3 ದಿನಗಳ ಕಾಲ ಪುರುಷೋತ್ತಮ ಮಾಸದ ನಿಮಿತ್ತ ನಮ್ಮ ಕೃಷ್ಣ ಅವರ ಮನೆಯಲ್ಲಿ ಚೆನ್ನಾಗಿ ನಡೆದಿದೆ ಪ್ರವಚನ. ಯಾವ ವಿಘ್ನಗಳು ಬರದಂತೆ ನಡೆದಿದೆ. ಪುರುಷೋತ್ತಮ ಮಾಸದ ದೇವತೆ ಆನಂದಾಪತಿ ಪುರುಷೋತ್ತಮ ಆ ಕೃಷ್ಣ ದಂಪತಿಗಳಿಗೂ ಅವರ ಮಗನಿಗೂ ಆ ಮಗನ ಕುಟುಂಬದ ಪರಿವಾರದ ಎಲ್ಲ ಸದಸ್ಯರಿಗೂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಅಭಿವೃದ್ಧಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಶ್ರೋತೃಗಳಾಗಿ ಬಂದ ತಮಗೂ ಹಾಗೂ ನನಗೂ ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಸ್ಮರಣೆ ಮಾಡಬೇಕಾದದ್ದು ಕರ್ತವ್ಯ. ಹಾಗಾಗಿ ಅದನ್ನು ದೇವರೇ ಮಾಡಿಸಿದ ಅಂತ ಭಾವಿಸಿ ಆನ್ಲೈನ್ ಮೂಲಕವಾಗಿಯೂ ಕೇಳೋರು ಬಹಳ ಜನ ಇದ್ದಾರೆ, ಆಫ್ಲೈನ್ ಮೂಲಕನೂ ಕೇಳ್ತಾ ಇದ್ದೀರಿ. ನಿಮಗೂ ನನಗೂ ಕೂಡ ಪುರುಷೋತ್ತಮ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಪುರುಷೋತ್ತಮ ಯೋಗದಂತೆ ಇನ್ನುಳಿದ ಬೇರೆ ಬೇರೆ ಯೋಗಗಳೇನು ಇದ್ದಾವೆ ಅವುಗಳೂ ಕೂಡ ನಮಗೆ ಸ್ಪಷ್ಟವಾದ ತಿಳುವಳಿಕೆಗೆ ಬಂದು ಅನುಷ್ಠಾನಕ್ಕೆ ಬರೋ ಹಾಗೆ ಆಗಬೇಕು. ಗೀತಾಚಾರ್ಯ ಕೃಷ್ಣ ಅದಕ್ಕೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. 2 ದಿನ ಸಾಯಂಕಾಲ ಆಯಿತು ಪ್ರವಚನ. 3ನೇ ದಿನ ಮಾತ್ರ ಬೆಳಗ್ಗೆನೇ ಆಯಿತು. 2 ದಿನ ಊಟ ಆಗೋಗಿತ್ತು. 3ನೇ ದಿವಸ ಊಟ ಆಗಲಿಲ್ಲ. ಅದೇ ವಿಶೇಷ. ಹಾಗಾಗಿ ಭೋಜನ ಆದಮೇಲೆ 2 ದಿವಸ, ಭೋಜನಕ್ಕಿಂತ ಪೂರ್ವದಲ್ಲಿ 2 ದಿವಸ, 1 ದಿವಸ ಮಾಡಿಸಿದ್ದಾನೆ. ಅಂದರೆ ಪುರುಷೋತ್ತಮ ಮಾಸದಲ್ಲಿ ಸ್ವಲ್ಪ ಉಪವಾಸ ವ್ರತವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕೆಲವರು ಧಾರಣೆ ಪಾರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಕೆಲವರು ವಿಷ್ಣು ಪಂಚಕ ಅಧಿಕ ಮಾಸದಲ್ಲಿ ಮಾಡಬೇಕು ಅಂತ ಅದನ್ನು ಕೂಡ ವ್ರತವನ್ನು ಉಪವಾಸವನ್ನು ಹೇಳ್ತಾರೆ. ನಮಗೆ ಅಷ್ಟೆಲ್ಲ ದೈಹಿಕ ಶಕ್ತಿ ಇಲ್ಲದೆ ಇದ್ದರೂ ಎಷ್ಟು ಉಪವಾಸ ಇದ್ದೇವೋ ಅಷ್ಟರಲ್ಲಂತೂ ಪುರುಷೋತ್ತಮನ ಸ್ಮರಣೆ ಮಾಡಿದ್ದೇವೆ ಅಂದರೆ ಇದೇ ವಿಷ್ಣು ಪಂಚಕ, ಇದೇ ಧಾರಣೆ ಪಾರಣೆ ಅಂತ ನಾವು ಭಾವಿಸೋಣ. ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಅಸ್ಮತ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಪುರುಷೋತ್ತಮ ಯೋಗ ಪ್ರತಿಪಾದ್ಯ ಶ್ರೀಕೃಷ್ಣಾತ್ಮಕ ಕುಲದೇವತಾ ಮಾಸ ಕ್ಷೇತ್ರ ಮೂರ್ತ್ಯಾತ್ಮಕ ಭಗವಂತನ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.